ಮಾಡುದು? ಅಣ್ಣ ಅಣ್ಣ ಯಮ ಯಮ ಡಾಕ್ಟರ್ನ ಕರೀರಿ ಅಂದ್ರೆ ಯಮನ್ನ ಕರೀತಿರಲ್ರಿ. ಯಮ ಬಾರೋ ಇಲ್ಲಿ. ಯಾವನ್ರಿ ಡಾಕ್ಟ್ರು? ಡಾಕ್ಟ್ರೆ ಬನ್ನಿ ಬೇಗ. ಇವ್ರು ಯಾರು ಗೊತ್ತಾ? ಇವ್ರು ಯಾರು ಗೊತ್ತಾ? ಆಗ್ಲಿಂದ ಇವ್ರು ಯಾರ್ ಗೊತ್ತಾ ಒಂದೇ ಸಮನೆ ಬಡ್ಕೋತಾ ಇದೆಯಲ್ಲೋ. ಯಾರೋ ಇವ್ರೇನ್ ಮುಖ್ಯಮಂತ್ರಿನ? ಮುಖ್ಯಮಂತ್ರಿಗಿಂತ ಮುಖ್ಯವಾದವರು ಮುತ್ತು ಮಾಳಿಗೆ ಮನೆ ಗೊತ್ತಾ? ಡಾನು. ಅವ್ರ ಅಣ್ಣ ಇವರು, ನಮ್ಮ ಅಣ್ಣ ಡಾನ್. ಡಾನಾ? ಅಣ್ಣ ಡಾನ್. ಸರ್ ಜೀವ ಹೋಗ್ಬಿಡ್ತು. ನನ್ಗೋಷ್ಟೇ ಅಣ್ಣ ಡಾನ್ ಹೆಸರು ಕೇಳಿದ ತಕ್ಷಣ ಜೀವನೇ ಹೊರಟು. ಸರ್ ನಿಮ್ದು ನಮ್ದಲ್ಲ ಸರ್, ಇದ್ರ ಜೀವ ಹೋಗ್ಬಿಟ್ಟಿದೆ. ಹೌದಲ್ಲ? ಏನ್ರಲ್ಲಿ ಗುಸ್ಗುಸು? ಇಲ್ಲ ಇಲ್ಲ ಏನಿಲ್ಲ. ಅವ್ರಿಗೇನಾರ ಆದ್ರೆ ಆಸಿಡ್ ಅಲ್ಲಿ ಅಭಿಷೇಕ ಮಾಡ್ಬಿಡ್ತೀನಿ. ಅಂದ್ರೆ ಡೆಡ್ ಬಾಡಿನ ಸ್ವಲ್ಪನೂ ಜೀವ ಇಲ್ವಾ? ಅದಕ್ಕೆ ಡೆಡ್ ಬಾಡಿ ಅನ್ನೋದು ಕಪ್ಪಿ ಮುಂಡೆನೆ. ಅಣ್ಣ ಗಾನ ಎತ್ತಣ ಬಾಡಿ. ಬಾಡಿ ಗೀಡಿ ಅಂದ್ರೆ ನನ್ ಮಗ ನಾಡಿ ನಿಲ್ಲಿಸ್ಬಿಡ್ತೀನಿ. ನನ್ ಮಗನೇ ನನ್ ಸರ್ವಿಸ್ ಅಲ್ಲಿ ಎಂತೆಂತ ಬಾಡಿ ನೋಡಿದೀನಿ. ಇದೇನ್ ಬಾಡಿ ಅಲ್ದೆ ಇನ್ನೇನು ಅಂಬಾಸಿಟ್ರು ಗಾಡಿನ? ಹಂಗಂದ್ರೆ ಅಣ್ಣಡ ಹೋಗ್ಬಿಟ್ರ ಸಾಯಿಸ್ಬಿಟ್ರ ಅವ್ರನ್ನ? ನನ್ ಮಕ್ಕಳ ಮಾಸ ಫೋನ್ ಮಾಡ್ತಾ ಇದೀನಿ. ನೀವೆಲ್ಲ ಫಿನಿಶ್ ಬಂದಿಲ್ಲ. ಹಲೋ ಬಂಡಿ ಏನಾತ್ಲಿ? ಕಿತ್ಕೊಂಡ್ರ ಲೇ ತಿಳಿಯಂಗಾರ ಮಾತಾಡಲಿ. ಜೊಂಡಿಗೆ ಏನಕ್ಕೆ ಜಿಲೇಬಿ ಅಂತ ಮಾರಿ ಅವನ ಏನಾತು? ಅಣ್ಣ ಡಾನಗ ನಾನು ಡಾಕ್ಟರ್ ಶಿವಪಾದ. ಏನಾತ ಅಣ್ಣ ಡಾನಗ ಅಷ್ಟ ಬೊಗಳ? ನಿಮ್ಮ ಅಣ್ಣಿಗೆ ಆಕ್ಸಿಡೆಂಟ್ ಆಗಿ. ಏನು ಅಣ್ಣ ಡಾನಿಗೆ ಆಕ್ಸಿಡೆಂಟ್? ಏನು ಸೀರಿಯಸ್ ಇಲ್ಲ. ನಮ್ ಕ್ಲಿನಿಕ್ ಅಲ್ಲೇ ಹುಷಾರಾಗಿ ರೆಸ್ಟ್ ಹೋಗ್ತಾ ಇದಾರೆ. ನೀವು ನಿಧಾನಕ್ಕೆ ಬನ್ನಿ. ಲೇ ನಾನ್ ನಿಧಾನಕ್ಕೆ ಬರುದಿಲ್ಲಿ. ಅಣ್ಣ ಡಾನಿಗೆ ಏನ್ರ ಹೆಚ್ಚು ಕಡಿಮೆ ಆದ್ರ ನೀ ನಿಧಾನ ಆಗಿ ಹೋಗ್ಬಿಡ್ತೀವಿ ಮಗನ. ಗಾಡಿ ತೆಗಿರೋ. ಅಣ್ಣ ಈ ಸೀನ್ ಏನ್ ಮಾಡೋದು? ಕಟ್ಟಿ ಅಣ್ಣ ಏನಂತೆ? ಈ ಶಿವಪಾದ ಶಿವನ್ ಪಾದ ಸೇರೋ ಗ್ಯಾರಂಟಿ. ಆ ಡಾನ್ ಇಲ್ಲಿಗೆ ಬರ್ತಾನಂತೆ. ಈ ನನ್ ಮಗನ್ ಏನ್ ಮಾಡೋದು? ಅವನ್ ಬಾಯಿಗೆ ಏನಾದ್ರು ತುರ್ಕೋ. ಬಂದ್ಬಿಡು ಈ ಕಡೆ, ಬಂದ್ಬಿಡು. ಡಾನ್ ಬಂದ. ಇದ ಏನಲ್ಲಿ ಆ ಆಸ್ಪತ್ರೆ? ಒಳ್ಳೆ ದನದ ದವಾಖಾನೆ ಇದ್ದಂಗ ಐತಲ್ಲೇ. ಎಲ್ಲಲೇ ಆ ನನ್ನ ಮಗ ಬಂಡೆ? ಯಾವಲೇ ಅವ ಡಾಕ್ಟರ್? ಡಾಕ್ಟರ್ ನಮ್ಮಣ್ಣ ಡಾನ್ಗೆ ಏನಾಗಿದೆ? ಆಗಿರೋ ಆಕ್ಸಿಡೆಂಟ್ ಇಂದ ಸ್ವಲ್ಪ ಶಾಕ್ ಆಗಿತ್ತು. ಒಂದ್ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಹಾಗೆ ನಿದ್ದೆ ಮಾಡಿದ್ದಾರೆ. ಹಂಗಾರ ಏನು ತೊಂದ್ರೆ ಇಲ್ಲ ಹೌದಲ್ಲ? ಖಂಡಿತ ಇಲ್ಲ. ಉಸಿರಿಲ್ದೆ ಆರಾಮವಾಗಿ ಮಲಗಿದ್ದಾರೆ. ಉಸಿರಿಲ್ಲ ಅಂದ್ರೆ? ಉಸಿರಿಲ್ದೆ ಅಂದ್ರೆ ಏನು ಪ್ರಯಾಸ ಪಡದೆ ಆರಾಮವಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂದೆ. ನಮ್ಮ ಅಣ್ಣನ ದೇವ್ರು, ನಮ್ಮ ಅಣ್ಣನ ಸರ್ವಸ್ವ, ನಮ್ಮ ಅಣ್ಣನ ಸೃಷ್ಟಿ, ನಮ್ಮ ಅಣ್ಣನ ಎಲ್ಲ. ಡಾಕ್ಟ್ರ ಈಕೆ ಯಾರು ಹುಡುಗಿ? ಇವಳ ನನ್ ತಂಗಿ. ನಿಮ್ ಅಣ್ಣ ಡಾನಿಗೆ ಆಕ್ಸಿಡೆಂಟ್ ಆಗಿದ್ದು ನೋಡಿ ಅವ್ರನ್ನ ಆಸ್ಪತ್ರೆ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡಿದ್ ಇವಳೆ. ಹೌದೌದು. ಈ ಅಮ್ಮ ಇಲ್ಲ ಅಂದ್ರೆ ನಿಮ್ಮ ಅಣ್ಣ ಡಾನ್ ಕತೆ ಅಷ್ಟೇನೆ. ಹೌದೌದು, ನೀವ್ ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಿನ್ನ ಉಪಕಾರ ಯಾವಾಗೂ ಮರೆಯಂಗಿಲ್ವಾ ಶರಣು? ಸರ್ ಒಂದ್ ಮಾತು ಹೇಳ ಸರ್. ಏನ್ ಹೇಳಪ್ಪ? ನಿಮ್ ಲೆವೆಲ್ಗೆ ನನ್ನ ಆಸ್ಪತ್ರೆ ಅಲ್ಲ ಸರ್, ಒಂದ್ ಒಳ್ಳೆ ಆಸ್ಪತ್ರೆ ಹೇಳ್ತೀನಿ. ಅಲ್ಲಿಗೆ ಅಣ್ಣ ಡಾನ ಶಿಫ್ಟ್ ಮಾಡ್ಬಿಡಿ ಸರ್. ಎಲ್ಲಿಗೆ? ಮಾಲ್ಪಾನಿ ಆಸ್ಪತ್ರೆ, 7 ಸ್ಟಾರ್. ನೀ ಎಲ್ಲಿಗಾರ ಕರ್ಕೊಂಡು ಹೋಗು, ನಮ್ಮ ಅಣ್ಣ ಡಾನ್ ಓಕೆ ಆಗ್ಬೇಕಷ್ಟ. ಏನೋ ಮಾಡ್ತಿದ್ಯಾ? ಬೇಡದಲ್ಲೇ ಇರೋ SMS ನ ಫಾರ್ವರ್ಡ್ ಮಾಡ್ತಾರೆ. ಅಲ್ಲಿಗೆ ಯಾಕೋ? ಇದು ಡೆಡ್ ಬಾಡಿ ಅಂತ ಅಲ್ಲೇ ಗೊತ್ತಾಗ್ಬಿಟ್ರೆ ಈ ರಾಕ್ಷಸ ಅರ್ಜುನ್ ಹಾಸ್ಪಿಟಲ್ ಸುಟ್ಟಾಕ್ಬಿಡ್ತಾನೆ. ಅರ್ಜುನ್ ಸಮೇತ. ಡಾಕ್ಟ್ರ ಮತ್ತೆ ಆಗ್ತಾಡ ಹೊಂಡನ? ರೆಡಿ ರೆಡಿ. ಬೇಗ ಬಂದು ನಿಧಾನ ನಿಧಾನ ನಿಧಾನ. ಬೇರೆ ಗಾಡಿಯಲ್ಲಿ ಹತ್ತಿಸಿ ಸರ್. ಮಗನ ಜೀವ ಹೋಗಾಕತ್ತೈತಿ. ಯಾವ ಗಾಡಿ ಆದ್ರೇನ್ರಿ ಡಾಕ್ಟ್ರ? ಹತ್ತಿಸ್ರಿ ಮೊದ್ಲ. ಬೇಗ ಬೇಗ ಹತ್ರ. ನೀವ್ ನನ್ನ ಕಾರ್ ತಗೊಂಡ್ ನಾನು ಏನ್ ಫಾಲೋ ಮಾಡೋ? ಡಾಕ್ಟ್ರ ನೀ ಎಲ್ಲಿ ಹೊಂಟೆ? ಆ ಹುಡುಗಿನ ಕರ್ಕೊಂಡು ಗಾಡಿ ಹತ್ತ. ಅಲ್ಲ ನಾನು ಯಾಕೆ? ನಾವ್ಯಾಕ?
ಅಣ್ಣ ಡಾನ್ಗೇನ್ರ ನಡುದಾರ್ಯಾಗ ಹೆಚ್ಚು ಕಡಿಮೆ ಆದ್ರ ಅವ್ರಿಗಿನ್ ಏನೂ ಆಗೋಲ್ಲ ಬಿಡಿ. ಅಂದ್ರ ಅಲ್ಲ, ನಾನು ಡಾಕ್ಟರ್ ಓಕೆ, ನನ್ ತಂಗಿ ಯಾಕೆ ಅಂತ. ಅಂದ್ರ ಅಣ್ಣ ಡಾನಗ ಗುದ್ದಿದವ್ರು ಯಾರು ಅಂತ ಕಣ್ಣಾರ ಕಂಡಕ್ಕಿನ ನಿನ್ ಜೊತೆ ಮಾತುಕತೆ ಅದಾವ. ಏ ಗಾಡಿ ಹತ್ತ. ಏ ನಾರಾಯಣ, ಅಣ್ಣನ ಈ ಸ್ಥಿತಿಲಿ ಬಿಟ್ಟು ಬಂಡಿ ಎಸ್ಕೇಪ್ ಆಗ್ಯಲ್ಲ. ನನ್ನ ಮಗ ನನ್ನ ಕೈಯಾಗ ಸಿಗಬೇಕು. ನನ್ ಮಗ ಬಂಡೆ ನನ್ ಕೈಗೆ ಏನಾದ್ರು ಸಿಕ್ಕಿದ್ರೆ ಚಚ್ಚಿ ಚಚ್ಚಿ ಜಲ್ದಿ ಕಲ್ ಮಾಡ್ಬಿಡ್ತೀನಿ ಅಣ್ಣ. ಏ ಅವಸರ ಮಾಡಿ ಗಾಡಿ ಓಡಿಸ್ಲೇ. ಓಡಿಸ್ಬೋದು, ಬಾಡಿ ಬಿದ್ದೋದ್ರೆ ಲೇ ನಿನ್ನ ಬಾಯಾಗ ಬಾಂಬ್ ಸಿಡಿಲಿ. ಅಣ್ಣ ಜೀವ ಕೈಯಾಗ ಹಿಡ್ಕೊಂಡು ಮಲ್ಕೊಂಡನ, ಅವ ಜೀವಂತದನ, ಅವ್ ಬಾಡಿ ಅಂತೇನ್ಲೇ ನನ್ನ ಮಗನ. ಲೇ ನಮ್ಮ ಅಣ್ಣನ ದೇವ್ರು, ನಮ್ಮ ಅಣ್ಣನೇ ಸರ್ವಸ್ವ, ನಮ್ಮ ಅಣ್ಣನ ಸೃಷ್ಟಿ ಅಲ್ಲ. ಲೇ ಟಗರ್ತಿಲಿ ಅವನ ಲಗು ಲಗು ಗಾಡಿ ಓಡಿಸ್ಲೇ. ಏ ಯಾವನ್ಲಿ ಅವ ಗೂರ್ಲ ಈ ನಮ್ಮನೆ ಕೆಮ್ಮಿದ್ದ. ನಾನೇ ಇಲ್ಲೇ ಎಲ್ಲೇ ಸಂಧ್ಯಾಗ ಬಂತಲ್ಲ ಸೌಂಡು. ನಾನೇ ನಿನ್ನ ಆರೋಗ್ಯನ ಸರಿ ಇಲ್ಲ, ನಿನ್ನ ಹಣೆ ಬರಕ್ ಪೇಷಂಟ್ ಸುಧಾರಿಸ್ತೀಯ. ಏನಮ್ಮ ನಿನ್ನ ಹೆಸರು? ಮಾಲಿನಿ ಸರ್. ಮಾಲಿನಿ. ನಮ್ಮ ಅಣ್ಣನ ಎಕ್ಸ್ಟೆಂಟ್ ಮಾಡಿದವನ್ನ ಕಣ್ಣಾರೆ ಕಂಡವಳು ನೀನ ಏನವಾ? ಹೌದು ಹೌದು. ಯಾರವನು? ಅದು ಹೆದ್ರ ಬೇಡಮ್ಮ, ನಮ್ಮ ಅಣ್ಣನ ಪ್ರಾಣ ಉಳಿಸಿದ ಮಹಾ ತಾಯಿ ನೀನು. ಹೇಳಮ್ಮ. ಗನ್ಸು ಸರ್, ರೆಡ್ ಗೆಟ್ಸ್ ಕಾರು. ಗನ್ಸು ಈ ಯಾರು ಹೆಂಗಿತ್ತು ನೋಡಕ? ಸರ್, ದಪ್ಪ ಮೀಸೆ, ದಾಡಿ, ಕಣ್ಗೊಂಡ್ ಕೂಲಿಂಗ್ ಗ್ಲಾಸು, ತಲೆ ಮೇಲೆ ಟರ್ಪನ್ ಸರ್. ಸರ್ದಾರ್ಜಿ ಸರ್ದಾರ್ಜಿ. ಹೌದು ಸರ್, ಸರ್ದಾರ್ಜಿ. ಸರ್ದಾರ್ಜಿ. ಬಲ್ಗಾಲ್ ಕುಂಟ್ತಾ ಇದ್ರು. ಕುಂಟ್ತಾ ಇದ್ದ? ಗಾಡಿ ಓಡಿಸ್ತಾ ಇದ್ದಿ ಅಂತ ಹೇಳ್ತಿದ್ದಿ, ಕುಂಟುದ್ ನೀ ಹೆಂಗ್ ನೋಡಿದ್ವಾ? ಅದು ಈ ಕಾರ್ನ ಗುದ್ದಿ ಈ ಇಳಿದು ಯಗಿರಿ ಓಡ್ಬೇಕಾದ್ರೆ ಕುಂಟ್ತಾ ಓಡದಂತೆ ಸರ್. ಕುಂಟ್ತಾ ಇವಳೆ ನೋಡಿದ್ದು. ಓಹೋ, ಲೇ ಕೇಳಿದ್ರಲ್ಲಿ ಆ ಹುಡುಗಿ ಮಾತ್ನ, ಆ ಕುಂಟು ಹರಭಜನ್ ಸಿಂಗ್ನ ಹುಡುಕಿ ಕರಡಿ ಹಲಸ್ ನನ್ನ ಹರದಂಗ ಹರಿದ ಹಾಕ್ಬಿಡ್ಬೇಕ. ನನ್ ಮಗ ನನ್ ಕೈ ಸಿಕ್ಕಿದ್ರೆ ಎಲ್ಲೂ ಕಾಲ್ ತೆಗೆದು ಎಲ್ಮೆ ಡಬ್ಲ್ಯೂ ಮಾಡ್ಬಿಡ್ತೀನಿ ಅಣ್ಣ. ಹಾ ಅಷ್ಟ್ ಮಾಡ್ರಿ, ಇಲ್ಲ ಅಂತಂದ್ರ ಆ ನನ್ನ ಮಗನಿಗೆ ಗೂಳಿ ಗೂಳಿ ಮಾಡ್ದಂಗ ಮಾಡಿಬಿಡ್ಬೇಕು. ಗೂಳಿ ಅಂದ್ರೆ ಏನ್ ಸರ್? ಗೊತ್ತಾಯ್ತಾ? ಗೊತ್ತಾಯ್ತು. ಅವರು ಇವ್ರಣ್ಣ, ನಮ್ಮ ಅಣ್ಣ ಡಾನ್. ಐ ಸಿ ಸರ್. ನೀವು ಈ ಫಾರ್ಮಾಲಿಟೀಸ್ ಎಲ್ಲ ಫಿಲ್ ಮಾಡಿ, ನಾನು ಕೇಸ್ ಅಟೆಂಡ್ ಮಾಡ್ತೀನಿ. ಶಿವರ, ಹೇ ಹೇ, ಅದು ಮುತ್ತು ಕಣೋ. ಗೊತ್ತು ಕಣೋ. ಡಾನ್ ಮುತ್ತು. ಗೊತ್ತು. ಡಾನ್ಗೂ ನಿನಗೂ ಏನೋ ಸಂಬಂಧ? ಖಾಲಿ ಆಕ್ಷನ್. ಹಲೋ ಸರ್, ಈ ಬಂಡೆನ ಏನ್ ಮಾಡೋದು ಸರ್? ಉಳಿ ತಗೊಂಡ್ ಶಿಲೆ ಕೆತ್ರಿ. ಮತ್ತಿನ್ನೇನ್ರಿ? ಎಸ್ಕೇಪ್ ಆಗದಲ್ಲ ಇರೋ ಹಾಗೆ ನೋಡ್ಕೊಳ್ಳಿ. ಸರ್, ಅದಕ್ಕೆ ಸ್ವಲ್ಪ ಖರ್ಚಾಗತ್ತಲ್ಲ ಸರ್? ಕೊಡ್ತೀನ್ರಿ. ಹಂಗಾದ್ರೆ ಸರಿ. ನಾನು ಹೇಳೋ ತನಕ ಮ್ಯಾನೇಜ್ ಮಾಡಿ. ಸರ್, ನಾನು ಸಾಯೋವರೆಗೂ ಮ್ಯಾನೇಜ್ ಮಾಡ್ತೀನಿ ಸರ್. ಇವನ್ ಸಾಯೋದ್ರೊಳಗೆ ಅವ್ರು ಬಂದ್ರೆ ಸರಿ. ಪಲ್ಸ ಇಲ್ವಲ್ಲೋ? ನಿಮ್ಗೆ ಗೊತ್ತಿತ್ತಾ? ಡಾಕ್ಟ್ರ ನೋಡ್ರಿ, ನಮ್ಮ ಅಣ್ಣ ಹೆಂಗಿದ್ದ, ಹೆಂಗಾಗ್ಯ ನೋಡ್ರಿ. ಡಾಕ್ಟ್ರ ಏನಾರ ಮಾಡಿ ನಮ್ಮ ಅಣ್ಣನ ಹುಷಾರು ಮಾಡಿಕೊಡ್ಬೇಕು. ಸರ್, ಇವೆರಡು ಪೇಷಂಟ್ಸ್ ಲಿಫ್ಟ್, ಓಹ್. ವಿಸಿಟರ್ಸ್ಗೆ ಬೇರೆ ಲಿಫ್ಟ್ ಇದೆ. ಮೇಡಮ್ ತೋರಿಸಿ ಇವ್ರನ್ನ ಕರ್ಕೊಂಬಪ್ಪ. ಓಕೆ ಸಿಸ್ಟರ್. ಪ್ಲೀಸ್ ಸರ್. ನಡ್ರಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬನ್ನಿ ಬನ್ನಿ ಹುಚ್ಚಿದ್ದೀರೇನು? How can you do this? ಬನ್ನಿ. Oh shit! ಹೋಗ್ಬಿಟ್ಟಿದಾನಲ್ಲೋ. ಗೊತ್ತು, ನೀನ್ ಹೋಗಿಲ್ಲ ಅಂತ ಹೇಳ್ಬೇಕು. ವಾಟ್? ಹೂನಮ್ಮ, ಪ್ಲೀಸ್ ಏನಾದ್ರೂ ಮಾಡಿ ಮ್ಯಾನೇಜ್ ಮಾಡಮ್ಮ. ಇದು ನನ್ ತಲೆ ಕಟ್ಟಿ ನನ್ ತಲೆ ಉಳಿಸ್ಬೇಕು ಅಂತಿದ್ದೀರೇನೋ? ನೀನ್ ಮೊಬೈಲ್ ಅಲ್ಲಿ ಮಾತಾಡ್ತಾ ಆಕ್ಸಿಡೆಂಟ್ ಮಾಡಿದ್ಯಾ? This is unbelievable idiot. ಹಲೋ ಸರ್, ಒಂದು ಪ್ರಾಬ್ಲಮ್ ಇದ್ದೀನಿ, ಮತ್ತೆ ಮಾಡ್ತೀನಿ ಸರ್. ಸರ್, ಇಲ್ಲಿ ಲೈಫೇ ಶೇಕಿಂಗ್ ಸರ್. ಇಲ್ಲಿ ನೋಡ್ತಿದ್ದಾನ ಸುರೇನಾ? ಟು ಯುವರ್ ರೈಟ್. ಎಸ್ ಸರ್. ಬಲಕ್ಕೆ, ಎಡಕ್ಕೆ, ರೈಟ್. ವೆಂಟಿಲೇಟರ್ ಫಿಕ್ಸ್ ಮಾಡು. ಏನಕ್ಕದು ವೆಂಟಿಲೇಟರು? ಬಲೂನ್ ಒಳಗೆ ಗಾಳಿ ಊದ್ದಂಗೆ, ಡೆಡ್ ಬಾಡಿಗೆ ಹಾಕಿದ್ರು ಉಸಿರ ಆಡ್ದಂಗಿರುತ್ತೆ. ಸುರೇನಾ,
ECG ಲೀಡ್ 6 ಮಾಡು. ಕಲ್ಲರ್ ಕಾಗೆ ಹಾರಿಸ್ತಿದ್ದಾನೆ. ಮಾನಿಟರ್ನ ಡೆಮೋ ಮಾಡಲ್ ಹಾಕು. ಅಣ್ಣ ಡಾನ್ ಹೃದಯ ಬಡಿತಿದೆ ಅನ್ಕೊಳ್ತಾನೆ, ಅವನ ಕಡೆ ತಿರುಸು. ಅಣ್ಣ ಡಾನ ನಿಧಿ ಮ್ಯಾಲೆ ಕೆಳಗ ಕೆಳಗ ಮ್ಯಾಲೆ ಹಾರಾಕತ್ತಿರ್ಲಿ ಅಣ್ಣ ಡಾನ. ಓಕೆ. ಅಯ್ಯೋ ಬದುಕ್ಬಿಟ್ನಾ? ಬದುಕ್ತಾನೆ ಪಾತ್ನೆಕಾಯಿ. ಮಾನಿಟರ್ನ ಡೆಮೋ ಮೋಡ್ಗೆ ಹಾಕಿದಾನೆ ಕಳ್ಳ. ಮನುಷ್ಯಗೇನು ಮಂಚಕ್ಕೆ ಹಾಕಿದ್ರು ಕುಣಿಯುತ್ತೆ. ಓ ಡಾಕ್ಟ್ರ ಏನ್ ಮಹಾ ಮಂತ್ರ ಮಾಡಿದ್ರಿ ನಮ್ಮ ಅಣ್ಣನ ಮ್ಯಾಗ. ನಿಮ್ಗೊಂದ್ ದೊಡ್ಡ ನಮಸ್ಕಾರ. ನೀವೇ ಹೊರಡಿ, ನಿಮ್ಮ ಅಣ್ಣನ ನಾವು ಹೂ ತರ ನೋಡ್ಕೊತೀವಿ. ಹಂಗಂತೀರಾ? ಹೆಂಗೈತ್ರಿ ನಮ್ಮ ಹೂ? ಬಾಡೈತಿ. ಹಾ ಬಾಡಿದ್ಯಾ? ಬಾಡಿ ಬಿಡ್ರಿತ್ರ ಸ್ಟ್ರಾಂಗ್ ಮಾಡಿ ಕಳಿಸ್ತೀವಿ. ಅಣ್ಣ ಹಿಂಗಿದ್ದಾರಣ್ಣ. ಅಣ್ಣನ ಹೃದಯ ಹಾರ್ಯಾರಿ ಬಿಳಾಕತ್ತೈತ್ಲಿ. ಸರಿ ಸರ್, ನೀವು ಹೊರಡಿ. ಡಾಕ್ಟ್ರ ನಮ್ಮ ಅಣ್ಣ ನಾನು ಅಂದ್ರ ಒಂದು ಹೊಟ್ಟಿ ಒಂದು ಬೆನ್ನಿದ್ದಂಗ, ಎರಡು ದೇಹ ಒಂದು ಜೀವ. ಅದಕ್ಕ ದಯವಿಟ್ಟು ನಮ್ಮ ಅಣ್ಣ ಹೊರಗೆ ಬರ್ಬೇಕಾದ್ರ ಲಾಂಗ್ ಬೀಸ್ಕೋತಾ ಬರ್ಬೇಕು. ಏನಂತಿರ್ಲಿ? ಬರ್ತೀವಿ. ನಮಸ್ಕಾರ. ಈ ಕೇಸ್ನ ನಿಮ್ಮನ್ ಬಿಟ್ಟು ಬೇರೆ ಯಾರು ಹ್ಯಾಂಡಲ್ ಮಾಡಬಾರ್ದು. ಈ ಫ್ಲೋರ್ಗೆ ಯಾರನ್ನು ಬರಕ್ ಬಿಡಬೇಡಿ. ಗೊತ್ತಾಯ್ತಾ? ಗೊತ್ತಾಯ್ತಾ? ಗೊತ್ತಾಯ್ತು. ಓ ಸಾರಿ. ಓಕೆ, ಎಸಿನ ಫುಲ್ ಬ್ಲಾಸ್ಟ್ ಅಲ್ಲಿ. ಫಿಗರ್ ಮಾಟ ಸೆಟ್ ಹಾಕ್ ಮುಂಚೆ ಬಾಡಿನ ಎಂಬಾಮ್ ಮಾಡ್ಬೇಕು. ಸರ್ ಐ ನೋ ಎಂಬಾಮಿಂಗ್. 6 months ಕೋರ್ಸ್ ಮಾಡಿದ್ದೀನಿ. ರಿಯಲಿ? ಹಾ. ವಾವ್. ನೀವು ಮೊದಲು ಬಾಡಿನ ಎಂಬಾಮ್ ಮಾಡಿ. ಸರಿ ಸರ್. ಯೂಸ್ ಫಾರ್ಮಲಿನ್. ಅಲ್ಲ ಎಂಬಾಮಿಂಗ್ ಅಂದ್ರೆ ಏನು? ಎಂಬಾಲ್ಮಿಂಗ್ ಅಂದ್ರೆ ಬಾಡಿಲಿರೋ ರಕ್ತ ತೆಗೆದ್ಬಿಟ್ಟು ಫಾರ್ಮಾಲಿನ್ ಕೆಮಿಕಲ್ ತುಂಬ್ತಾರೆ. ಅದನ್ನ ಐಸಲ್ಲಿ ಇಟ್ಬಿಟ್ರೆ ಫ್ರಿಜ್ ಅಲ್ಲಿ ಇಟ್ಟಿರೋ ಆಪಲ್ ವಾರಾನ್ಗಟ್ಲೆ ಅಣ್ಣಾಡಾನು ಫ್ರೆಶ್ ಆಗಿರ್ತಾರೆ. ವಾವ್. ತಗೊಳ್ಳಿ. ಹಾ ಹಾ. ಬನ್ನಿ. ಈಗ ತಿರುಪತಿ ಯಾತ್ರೆ RCB ಹರಕೆ ಸಾರ್. ಹಲೋ, ಯಾರು? ರೀ ಡಾಕ್ಟ್ರ, ಇಡೀ ಬೆಂಗಳೂರಿಗೆ ನಾ ಯಾರು ಅಂತ ಗೊತ್ತು, ನನ್ನ ಯಾರು ಅಂತ ಕೇಳ್ತಿರಲ್ರಿ. ಸಾರಿ ಸರ್, ಗೊತ್ತಾಗಿಲ್ಲ ಸರ್. ಏನ್ ವಿಷಯ ಸರ್? ಅಣ್ಣನ ದೇವ್ರು, ಅಣ್ಣನ ಸರ್ವಸ್ವ, ನಮ್ಮ ಅಣ್ಣನ ಎಲ್ಲ. ಡಾಕ್ಟ್ರ ನಮ್ಮ ಅಣ್ಣ ಹೆಂಗದಾರ? ಕೂಲ್ ಆಗಿದ್ದಾರೆ ಸರ್. ಅಂದ್ರ ನಿದ್ರಿ ಮಾಡಕತ್ತನ? ಆಳವಾಗಿ ನಿದ್ದೆ ಮಾಡ್ತಿದ್ದಾರೆ ಸರ್. ನಮ್ಮ ಅಣ್ಣಗ ಈಗ್ಲೇ ನೋಡ್ಬೇಕು ಅಂತ ಅನ್ಸಾಕತೈತ್ರಿ ಡಾಕ್ಟ್ರ. ಈಗ್ಲೇನಾ? ಅಣ್ಣ ಡಾನ್ ಗೊರ್ಕಿ ಸೌಂಡ್ ಕೇಳಿ ತೃಪ್ತಿ ಪಟ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ. ಈಗ ಎಲ್ಲಿದ್ದೀರಿ? ನಾನ್ ಈಗಾಗಲೇ ಅರ್ಧ ದಾರಿಗೆ ಬಂದ್ಬಿಟ್ಟಿನ್ರಿ ಡಾಕ್ಟ್ರ. ಅಯ್ಯೋ, ಕೆಲ್ಸ ಕೆಟ್ಟೋಯ್ತು. ಏನಾಯ್ತು? ಡಾನ್ ಬರ್ತಿದ್ದಾನೆ. ಬ್ಯಾಕ್ ಟು ICU. ಬಂದ್ರ? ನಮಸ್ಕಾರ ಡಾಕ್ಟ್ರಿಗೆ. ಬನ್ನಿ. ಜಸ್ಟ್ ಮಿಸ್. ಅಂದ್ರೆ ಅಂದ್ರೆ ಅಣ್ಣ ಇಷ್ಟೊತ್ತು ಕಣ್ಬಿಟ್ಕೊಂಡು ಎಚ್ಚರವಾಗಿದ್ರು. ಈಗ ಪಾಚ್ಕೊಂಡ್ಬಿಟ್ರು. ಅಂದ್ರ ಹೊಳ್ಳಿ ಮಕ್ಕೊಂಡನ. ನಿದ್ರೆ ನೋಡ್ರು ಮಾಡ್ತಿದ್ದಾರೆ. ಅಣ್ಣ ಹೆಂಗ್ ಮಲ್ಕೊಂಡ್ ನಿದ್ದೆ ಮಾಡಕತ್ತನ. ಡಾಕ್ಟ್ರ ಅಣ್ಣ ಕಣ್ಣು ತಕೊಂಡ ಮಕ್ಕೊಂಡಲ್ಲ. ಅಲ್ಲಿ ನೋಡಿ, ನಿದ್ರೆ ಮಾಡ್ತೀರ ಆರಾಮಾಗಿ. ಗೊರ್ಕಿ ಸೌಂಡ್ ಬರವಲ್ದು. ಆಸ್ಪತ್ರೆ ಅಲ್ವಾ, ಮ್ಯೂಟ್ ಮಾಡ್ಬಿಡ್ತೀವಿ. ಅಲ್ಲಲ್ಲ, ಸೌಂಡ್ ಪ್ರೂಫ್ ಅಲ್ವಾ, ಗ್ಲಾಸ್ ಕೇಳಂಗಿಲ್ಲ. ಬರ್ತೀನಿ. ನಮಸ್ಕಾರ. ಅಲ್ಲ ಇದನ್ನ ಹೇಳಕ್ ಇಷ್ಟು ದೂರ ಬಂದ್ರ?
ಹಂಗಲ್ಲಪ್ಪ, ನಮ್ಮ ಅಣ್ಣ ಡಾನ್ನ ಡಾಕ್ಟ್ರು ಬಹಳ ಕಷ್ಟಪಟ್ಟು ಚಲೋತ್ನ್ಯಾಗ ನೋಡ್ಕೊಂಡಾರ. ಅವ್ರು ಸಾಯಿಕ್ ನಮ್ಮವನೊಬ್ಬನ ಇಲ್ಲಿ ಬಿಡ್ಬೇಕು ಅಂತ ನನ್ನ ವಿಚಾರ. ಲೇ ಹರಿ ಬಾಲೇಲಿ ಮಾರಿ ಒರ್ಸ್ಕೊಳ್ಳಲಿ. ಮುಸುರಿ ಡೋಣಿಗೆ ಬಿಟ್ಟು ಎಮ್ಮಾಗ ನಮಗ ನೋಡು. ಡಾಕ್ಟರ್ ಹೇಳ್ದಂಗೆ ಕೇಳ್ಕೊಂಡು ಇಲ್ಲೇ ಬಿದ್ದಿರ್ಬೇಕು, ಎಲ್ಲಿ ಅಗಳಾಡಂಗಿಲ್ಲ. ಎಷ್ಟ ಖರ್ಚಾದ್ರೂ ನಮ್ಮ ಅಣ್ಣ ಡಾನ್ ಟ್ರೀಟ್ಮೆಂಟ್ಗೆ ಏನೆಲ್ಲ ಬೇಕು ನೀ ತಂದು ಕೊಡ್ಬೇಕು, ತಿಳಿತಿಲ್ಲ ಡಾಕ್ಟ್ರ? ನಾನ್ ಬರ್ತೀನಿ, ಬಿಟ್ ಬರ್ತೀನಿ, ಬನ್ನಿ. ಒಂದ್ ನಿಮಿಷ ತಡೀರಿ. ಲೇ ಹರಿ, ಈಗ ಈ ಮೊಬೈಲ್ ಇಟ್ಕೋ. ಇಲ್ಲಿ ಏನ್ ನಡೀತೈತಿ ಎಲ್ಲಾ ಕಾಮೆಂಟ್ರಿ ಕರೆಕ್ಟ್ ಆಗಿ ಕೊಡ್ತಿರ್ಬೇಕು. ಕಾಮೆಂಟ್ರಿ ಕಟ್ ಆತು, ನಿನ್ನ ಕಾಲ ಕಟ್ ಆಗಿ ಬಿಡ್ತೈತಿ, ತಿಳಿತಿಲ್ಲ? ಬನ್ನಿ. ತಟ್ಟಕ್ ತಡೀರಿ, ಒಳಗ್ ಹೋಗ್ಬೇಡ. ಯಾಕಂದ್ರ ಅಣ್ಣಗ ಎಕ್ಸ್ಪ್ರೆಷನ್ ಆಗತ್ತ. ನಿಂತ್ರೆಲ್ಲ ನಡ್ರಿ. ಡಾಕ್ಟ್ರ, ನಮ್ಮ ಅಣ್ಣ ಡಿಸ್ಚಾರ್ಜ್ ಯಾವಾಗ ಹಾಕನ? ಚಾರ್ಜ್ ಹೋಗ್ಬಿಟ್ಟಿದೆ. ನನ್ ಫೋನ್ದು ಚಾರ್ಜ್ ಹೋಗ್ಬಿಟ್ಟಿದೆ, ಚಾರ್ಜ್ ಹಾಕಿ. ಸರಿ. ಏನ್ ಸರ್ ಹಾಗೆ ನೋಡ್ತಿದ್ದೀರಾ? ಡಾಕ್ಟ್ರ, ನಿಮ್ಮನ್ನ ನೋಡಿದ್ರ ನನಗ್ ನನ್ನ ತಮ್ಮನ್ ನೆನಪಾಗತ್ತ. ಅವನು ನಿಮ್ಮಂಗ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಮನಸ್ನ್ಯಾಗ ಆಸೆ ಇಟ್ಕೊಂಡಿದ್ದ. ಅನಿವಾರ್ಯ ನಮ್ಮ ಪೀಳಿಗೆ ಎಳೆದು ಬಿಟ್ಟ. 8 ತಿಂಗಳ ಹಿಂದ ಯಾರು ವೈರಿ ನನ್ನ ಮಕ್ಕಳು ಪೆಟ್ರೋಲ್ ಹಾಕಿ ಸಜೀವವಾಗಿ ಸುಟ್ಟು ಸಾಯಿಸ್ಬಿಟ್ರು. ಸಾರಿ ಸರ್. ಉಳಿದಿರೋದು ನಮ್ಮ ಅಣ್ಣ ಇವನೊಬ್ಬನ. ಅವನಿಗೋಸ್ಕರ ಬೇಕಾದಷ್ಟು ದುಡ್ಡು ಖರ್ಚಾಗ್ಲಿ, ಏನ್ ಬೇಕಾರಾಗ್ಲಿ, ಮೊದಲು ನಂಗೆ ನಮ್ಮ ಅಣ್ಣ ರಾಜ ರೋಷವಾಗಿ ಓಡಾಡ್ಕೊಂಡಿರ್ಬೇಕು. ಹಂಗ್ ಮಾಡ್ತಿರಲ್ಲ ಡಾಕ್ಟ್ರ. ಅದ್ರ ಬದಲಾಗಿ ಏನ್ ಸಹಾಯ ಬೇಕು ಕೇಳ್ರಿ, ನಾನ್ ಮಾಡ್ತೀನಿ. ಸರ್, ನಿಮ್ಮಿಂದ ನಮ್ ಡಾಕ್ಟರ್ಗೆ ಒಂದು ಚಿಕ್ಕ ಸಹಾಯ ಆಗ್ಬೇಕು ಸರ್. ಏನ್ ಹೇಳಮ್ಮ? ಈ ಹಾಸ್ಪಿಟಲ್ ಓನರ್ ಮಾಲ್ಪಾನಿ ಅಂತ ಇದ್ದಾರೆ. ಅವರಿಂದ ನಮ್ ಡಾಕ್ಟರ್ಗೆ ತುಂಬಾ ತೊಂದ್ರೆ. ಅದೆಲ್ಲ ಇವ್ರಿಗೆ ಬಿಡ್ರಿ ಡಾಕ್ಟ್ರ. ಏನ ಅವನ ಹೆಸರು? ಮಾಲ್ಪಾನಿ ಅಂತ. ಮಾಲ್ಪಾನಿ. ಗೊತ್ತಾಯ್ತಣ್ಣ. ಏನಣ್ಣ ಹೆಸರು? ಹರಿಶ್ಚಂದ್ರ. ಹೆಣಕಾಯ ಕರೆಕ್ಟ್ ಆಗಿದೆ ನಿನ್ನ ಹೆಸರು. ಕಂಬಳಿ ಕೋಲ್ ತರ್ಲಿಲ್ವಾ? ಏನಿಲ್ಲ, ಕಾಮೆಂಟ್ರಿ ಶುರು ಮಾಡು. ಚೊಲ್ಲೇಶ್ವರ. ಈ ಲೈವ್ ಕಾಮೆಂಟ್ನ ಮಾಡಿಸಿ ಆದಷ್ಟು ಬೇಗ ಬಾಡಿನ ಐಸ್ ಫ್ಯಾಕ್ಟ್ರಿಗೆ ವಾಪಸ್ ತಗೊಂಡೋದ್ರೆ ಸರಿ, ಇಲ್ಲಾಂದ್ರೆ ಸಮಸ್ಯೆ ಆಗ್ಬಿಡುತ್ತೆ. ಏನ್ ಮಾಡೋದು? ಒಂದೇ ರೀ. Hi. What's your name? Harichandra. Oh, you look so strong. Are you a sportsman? Cricket. I am fast bowler. Wow. Nobody catching my balls. Oh, really? My is always bouncing. Oh my God, wow. ರಾತ್ರಿ ಎಲ್ಲ ಇಲ್ಲೇ ನಿಂತಿರ್ತೀರಾ? ಅಲ್ವಾ? Okay, good night. ಹಾಯ್ ಸ್ಟಾರ್. ರಾತ್ರಿ ಎಲ್ಲ ಒಬ್ರೇ ನಿಂತಿರ್ತೀರಲ್ವಾ, ಅದಕ್ಕೆ ಕಂಪನಿ ಕೊಡೋದಕ್ಕೆ ಒಂದಲ್ಲ ಎರಡಲ್ಲ 12 ಸುಂದರಿಯನ್ನ ತಂದಿಟ್ಟಿದೀನಿ. ಹ್ಯಾವ್ ಫನ್. ಬಾಯ್. ಅವನು ಮುಂದಿನ ಕ್ರಿಸ್ಮಸ್ ವರ್ಗೂ ಅಲ್ಲಾಡಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಕ್ಯಾಲೆಂಡರ್ ಇಂದ ಜೇನ್ ಸುರಿತಾ ಇದೆ ಅನ್ನೋ ತರ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದಾನೆ. ಬೇಗ ಬೇಗ. ಬನ್ನಿ. ಹೋಗಿ. ಅಣ್ಣ, ನಾನು ಎಲ್ಲೂ ನೋಡ್ತಾ ಇಲ್ಲಣ್ಣ. ಅಣ್ಣ ಡಾನ್ನೇ ನೋಡ್ತಾ ಇದ್ದೀನಿ. ಆ ಡಾಕ್ಟ್ರು ಏನ್ ಪವಾಡ ಮಾಡಿದ್ರು ಗೊತ್ತಿಲ್ಲಣ್ಣ. ಅಣ್ಣ ಡಾನು ಒಳ್ಳೆ 16 ವಯಸ್ಸು ಹುಡುಗಿರ್ತಾರ ಡಿಸೈನ್ ಆಗಿ ನುಳಿತಾ ಇದಾರೆ ಅಣ್ಣ. ಡಾಕ್ಟರ್ ಅಣ್ಣ, ಒಂದ್ ನಿಮಿಷ ಅಣ್ಣ. ಡಾಕ್ಟರ್ ಎಲ್ಲಿ? ನೀವು ಕ್ಯಾಲೆಂಡರ್ ನೋಡೋದ್ರಲ್ಲಿ ಬಿಸಿ ಆಗಿದ್ರಲ್ಲ, ಆಗ್ಲೇ ಮನೆಗೆ ಹೋದ್ರು. ಮನೆಗೆ ಹೋದ್ರ? ನನ್ಗೆ ಆಸೆ ತೋರಿಸಿ ಇಲ್ಲಿ ಮಲಗಿಸಿ ಮನೆಗೆ ಹೋದ್ರ ಅವರು? ಹೌ ಡೇರ್ ಹಿ. ನೀವು ಮಾತಾಡ್ತಿ ಸುಮ್ಮನೆ ಮಲ್ಕೊಳ್ಳಿ. ಇನ್ನು ರಾತ್ರಿ ಎಲ್ಲ ಬಾಕಿ ಇದೆ ಅಲ್ವಾ? ಡಾಕ್ಟರ್ ಒಂದ್ಸರಿ ಹೇಳಿದ್ಮೇಲೆ ಖಂಡಿತವಾಗ್ಲೂ ಬರ್ತಾರಲ್ವಾ ಅವರು? ಮತ್ತೆ ಬಾಡಿನ ಬೆಳಗ್ಗೆ ICU ಶಿಫ್ಟ್ ಮಾಡ್ಬೇಕಲ್ಲಪ್ಪ. ಅದು ಸೀಕ್ರೆಟ್ ಆಗಿ ಸತ್ವಿ. ಹೋಗಿ ಬಂದವರು ಹೋಗಲೇಬೇಕು, ಹೋಗವರು ಬರಲೇಬೇಕು. ಹಲೋ, ನಾನು ಯಮ.
ಯಮನ ಎದುರ್ಕೋಬೇಡ್ರಿ, ನಾನ್ರಿ ಆಂಬುಲೆನ್ಸ್ ಡ್ರೈವರ್ ಯಮ್ಮ. ಓ ನೀವಾ? ಹೇಳಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ. ಹಾ ಮರಿಯಲ್ಲ. ಆಮೇಲೆ ಅನ್ನ ಡಾನ್ ಟ್ರೀಟ್ಮೆಂಟ್ ನೆಪದಲ್ಲಿ ನಮ್ಗೇನೇನ್ ಬೇಕೋ ಅದನ್ನ ತರ್ಸ್ಕೊತಾ ಇದೀವಿ. ಹಾ ನಿಮ್ಗೇನಾದ್ರು ಬೇಕಾ? ನನಗೆ 2 ಬಾಟ್ಲು ಕಾಚಾ ವಿಸ್ಕಿ. ಕಾಚಾ ಅಲ್ಲಪ್ಪ, ಸ್ಕಾಚ್ ಸ್ಕಾಚ್. ಅದೇ. ಆಮೇಲೆ ಪಾನ್ 50 ಪ್ಯಾಕೆಟ್. 50 ಯಾಕೆ? 51 ಬರೀತೀನಿ. ಒಂದ್ ದಕ್ಷಿಣೆ ಕೊಟ್ಟಂಗಾಗತ್ತೆ. ಆಮೇಲೆ ಗಾಡಿಗೆ 2 ಟೀ ಆಯಿಲು. 20 ಲೀಟರ್ ಬರೀಲ್ಲ? ಚೆನ್ನಾಗಿದ್ದಾರಣ್ಣ? ಎಸ್ ಮೇಡಮ್. ಈ ಲಿಸ್ಟ್ ಅಲ್ಲಿರೋ ಔಷಧಿ ಎಲ್ಲ ತಗೊಂಬನ್ರಿ. ಅವ್ರ ಟ್ರೀಟ್ಮೆಂಟ್ಗೆ ಇಷ್ಟೊಂದ? ಅಣ್ಣ ಡಾನ್ ಬದುಕ್ಬೇಕೋ ಬೇಡವೋ? ಏಯ್, ನಾನ್ ಯಾರು ಗೊತ್ತೇನ್ರು? ಮಿಸ್ಟರ್ ಮಾಲ್ಪಾನಿ, ಗ್ಲೋಬಲ್ ಇನ್ವೆಸ್ಟರ್, ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಟೈಕೂನ್. ನಾವ್ಯಾರು ಗೊತ್ತು? ಸಾಫ್ಟ್ವೇರು ಹಾರ್ಡ್ವೇರ್ಗಳಿಗೆಲ್ಲ ಅಂಡರ್ವೇರ್ ಬಿಚ್ಚೋರು. ಮೊದಲ 2 ಪ್ಲೇಟ್ ದೋಸೆ ತಿನ್ನು, ನೀರ್ ದೋಸೆ, ಆಮೇಲೆ ಸಾವಕಾಶ ಮಾತಾಡೋನು. ನೀರ್ ದೋಸೆನಾ? ಏನ್ರಿ ಅದು? ನಿಮ್ ಮುಂದಿನ ಚಿತ್ರದಲ್ಲಿ ನಮ್ಗೊಂದು ಚಾನ್ಸ್ ಕೊಡಿ ಬಾಸ್. ಆಕ್ಷನ್ ಸೀನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀವಿ. ಇನ್ನೊಂದು ಪ್ಲೇಟು ನೀರ್ ದೋಸೆ. ಬೇಡ ಬೇಡ. ಲೇ, ಇವಂಗ ನೀರ್ ದೋಸೆ ಬ್ಯಾಡಂತ ಆಮ್ಲೆಟ್ ಬೇಕನಪ್ಪ. ಆಮ್ಲೆಟ್ ಏನಂಗಂದ್ರೆ? 60 ಅಡಿ ಬಿಲ್ಡಿಂಗ್ ಮೇಲಿಂದ ನಿನ್ನ ಉಲ್ಟಾ ನೇತಾಕ್ತೀವಿ. ಆಮೇಲೆ ಚಾಕು ತಗೊಂಡು ಹಗ್ಗ ಕಟ್ ಮಾಡ್ತೀವಿ. ನಿನ್ ಮೊಟ್ಟೆ ತಲೆ ಫುಟ್ಪಾತ್ ನಲ್ಲಿ ಬಿದ್ದು ಆಮ್ಲೆಟ್ ಆಗ್ಬಿಡುತ್ತೆ. ಬೇಕಾ ಆಮ್ಲೆಟ್? ನೀರ್ ದೋಸೆನೂ ಬೇಡ, ಆಮ್ಲೆಟ್ ಬೇಡ. ಯಾವ್ದು ಬೇಡವಾ? ನನ್ನಿಂದ ಏನಾಗ್ಬೇಕು ಹೇಳಿ? ಏನ್ ಮಾಡಕತ್ತೀರಿ? ಎಲ್ಲಾ ಮಕ್ಕಳು ಆಪರೇಷನ್ ಮುಗೀತು ಸರ್. ಐ ಆಮ್ ವೆರಿ ಹ್ಯಾಪಿ. ಬಾಳ ಒಳ್ಳೆ ಕೆಲಸ ಮಾಡಿದ್ರಿ ಡಾಕ್ಟ್ರೆ. ಎಲ್ಲ ನಿಮ್ ಕೃಪೆ ಸರ್. ನನ್ನ ಕೃಪೆನಾ? ಅದ್ಯಾಂಗ್ರಿ? ಅದು ಹಾಗೆ. ಎಲ್ಲಿದ್ರೆ ಸರ್? ಮರ್ತು ಬಿಟ್ರೇನ್ರಿ ಡಾಕ್ಟ್ರ? ನಿಮ್ಮ ಅಮೃತ ಹಸ್ತದಿಂದ ನಮ್ಮ ಅಣ್ಣ ಕೋಳಿ ಮನೆ ನಾವು ಉದ್ಘಾಟನೆ ಮಾಡೋದೈತಿ. ಎಲ್ಲದಿರಿ ನೀವು? ನಿಮ್ ಸಂಬಂಧ ಕಾಯಕತ್ತಿನ. ಓ ಸಾರಿ, ಕೆಲಸದಲ್ಲಿ ಮರ್ತ್ಬಿಟ್ಟೆ. ಇರ್ಲಿ. ಅಣ್ಣ ಬಸವಣ್ಣವ್ರು ಹೇಳಿಲ್ಲನ್ರಿ, ಕೈಲಾಸ ಕಳಿಸೋದ ಕಾಯಕ ಅಂತ. ಸರ್ ಕೈಲಾಸಕ್ಕೆ ಕಳ್ಸೋದೇ ಕಾಯಕ ಅಲ್ಲ ಸರ್, ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಬಸವಣ್ಣ. ಸರಿ ಬರ್ರಿ, ಹೋಳಿತು ನಮ್ ದೌಡ ಬರ್ರಿ ಡಾಕ್ಟ್ರ. ಸರಿ ಸರ್, ಬರ್ತೀನಿ ಸರ್. ಈಗ ಹೊರಟೆ. ಸಮಟೈಮ್ಸ್ ಈ ಡಾನ್ ಆಡೋ ಮಾತುಗಳು ಕೇಳಿದ್ರೆ ಹೃದಯದಲ್ಲಿ ಚೂರಿ ಚುಸ್ತಕ್ಕಾಗತ್ತೆ. ಹೊರಗಡೆ ಪ್ರಪಂಚ ಕೆಟ್ಟವನಷ್ಟೇ. ನಮ್ ತರ ಬಾಲ್ಯನೋ ನಮ್ ತರ ಅವಕಾಶಗಳು ಅವನಿಗೂ ಸಿಕ್ಕಿದ್ರೆ ನಮ್ಗಿಂತ ಒಳ್ಳೆಯವನಾಗಿರ್ತಿದ್ದ ಅನ್ಸುತ್ತೆ. ಸರ್ ನಿಮ್ ಮುಖ ನೋಡಕ್ ಆಗ್ತಿಲ್ಲ ಸರ್. ಪಾಪ ಪ್ರಜ್ಞೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀರಾ. ಹೇಗಿದ್ರು ಮಕ್ಳು ಆಪರೇಷನ್ ಎಲ್ಲ ಆಗಿದೆ, ಹೋಗಿ ಎಲ್ಲ ನಿಜ ಹೇಳ್ಬಿಡಿ. ಯು ರೈಟ್. ಆಗಿದ್ದ ಅನಾಹುತಗಳೆಲ್ಲ ಸಾಕು. ಇವತ್ತೇ ಅಣ್ಣ ಡಾನ್ ಡ್ರಾಮಾಗೆ ಫುಲ್ ಸ್ಟಾಪ್ ಇಟ್ಬಿಡೋಣ. ಎಸ್ ಸರ್. ಹೇ ಹಾಯ್, ಕೋಳಿ ತಿನ್ನಿಸ್ತೀನಿ ಅಂದೆ. ಕೊಡಿಸ್ತೀನಿ ಬಾ. ಹೆಂಗೈತ್ ನೋಡ್ರಿ? ಚೆನ್ನಾಗಿದೆ. ಆದ್ರೂ ಡಾಕ್ಟರ್ ಇವತ್ತು ಯಾಕೋ ಬಹಳ ಗಂಭೀರ ಇದ್ರಲ್ಲ. ಸರ್ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಹೇಳ್ರಿ ಡಾಕ್ಟರ್, ಅದಕ್ಕೆ ಯಾಕೆ ಸಂಕೋಚ? ಒಬ್ಬ ಡಾಕ್ಟರ್ ಆಗಿ ನಾನು ಇದನ್ನ ಮಾಡಬಾರ್ದಿತ್ತು. ನನಗೂ ತಿಳಿತೈತ್ರಿ, ನಿಮ್ಮಂತ ಪುಣ್ಯಾತ್ಮನ ಕಡೆಯಿಂದ ಈ ಕಟ್ ಮಾಡೋ ಕೆಲಸ ಮಾಡಿಸ್ಬಾರ್ದು ಅಂತ. ಆದ್ರ ಅಣ್ಣನ ಹೆಸರಲ್ಲ ಇದ್ ನೋಡ್ರಿ, ನೀವು ಮಾಡಿದ್ರ ಚಂದ. ಕಡೆಯಿಂದ ಎಂಟ್ರಿ ಕೊಟ್ರು ಡೆಡ್ ಎಂಡ್. ತಗೋರಿ, ತಂಡ. ಸರ್ ಇನ್ನೊಂದು ವಿಷಯ, ಹೇಗೂ ಮಕ್ಕಳ ಆಪರೇಷನ್ ಎಲ್ಲ ಮುಗಿದ್ಬಿಟ್ಟಿದೆ. ಆ ಮಾಲ್ಪಾನಿನ ಬಿಟ್ಬಿಡ್ಬೋದಲ್ಲ ಸರ್? ಅಯ್ಯೋ ಡಾಕ್ಟ್ರ, ನೀವ್ ಹೇಳಿದ ಕೂಡಲೇ ಬಿಟ್ಟಿ ನಮ್ಗ. ಈಗಾಗಲೇ ಮಾಲ್ಪಾಣಿ ಸಿಂಗಾಪುರ್ ಪ್ಲೇನ್ಯಾಗ ಹಾರ್ತಿರ್ತಾನ. Sir, are you all right? Yeah. You want some water? No water. Breakfast, sir? ಏನಿದೆ? South Indian? ನೀರ್ ದೋಸೆ? ನೋ ನೀರ್ ದೋಸೆ. Okay, continental? ಏನಿದೆ? Bread and omelette? ಆಮ್ಲೆಟ್. ಬ್ರೇಕ್ಫಾಸ್ಟ್ ಬೇಡ, ಏನು ಬೇಡ, ಹೋಗ್ರಿ. ಅಲ್ಲ ಸರ್. ಹೋಗ್ತೀರಾ? ನಾನು ಇಲ್ಲಿಂದ ಎಗರ್ಬಿಡ್ಲಾ? ಕೋಳಿ ಮನೆ ತುಂಬಾ ತ್ರಿಮೂರ್ತಿಗಳೇ ಫೋಟೋ. ಹೌದು, ಬೆಂಗಳೂರು ಆಳ್ತಿದ್ದ ತ್ರಿಮೂರ್ತಿಗಳ ನಾವು. ನೋಡ್ರಲ್ಲಿ, ಬೆಂಗಳೂರು ಮ್ಯಾಪ್ ಅನ್ನ ಕೇಕ್ ಮಾಡಿ ಹರಿದು ಹಂಚ್ಕೊಂಡು ತಿಂದ್ಬಿಟ್ಟಿವಿ. ನಮ್ಮ ತಮ್ಮ ನಾರ್ತ್ ಬೆಂಗಳೂರು, ನಮ್ಮ ಅಣ್ಣ ಈಸ್ಟ್ ಬೆಂಗಳೂರು, ಉಳಿದದ್ದು ನಾನು. ಸದ್ಯ ನಮ್ಮ ತಮ್ಮ ಒಬ್ಬ ಇಲ್ಲ. ಅವನು ಕೊಂದವ್ ಏನಾರ ಸಿಕ್ಬಿಟ್ರೆ ನಾನು ಭಸ್ಮಾಸುರ ಆಗ್ಬಿಡ್ತೀನಿ. ಬಿಡಿ. ಏನ್ರಿ ನಿಮ್ ಫೋಟೋ ತರ ಇದೆ? ಹೌದು ಸರ್, ನಾನೇ.
ಹೌದ ದೊಡ್ಡ ಪ್ರೊಡ್ಯೂಸರ್ ನಮ್ ಜೊತೆಗಿನ ಇದ್ದ ಸ್ವಲ್ಪ ನಿಗರ್ಯಾಡ್ದ ಬಾಲ ಕತ್ತರಿಸಿ ಮೂಲೆ ಕುಂದ್ರಿಸಿ ಲೇ ಯಮ್ಮ ಬೇಗ ಹೊಂಡಲೇ ಅಣ್ಣನ್ ನೋಡಿ ಒಂದು ವಾರ ಬೇಗ ಹೊಂಡ. ಆಯ್ತಣ್ಣ. ಅಣ್ಣ ಹೋಗ್ತಾ ದಾರಿಲಿ ಒಂದ್ ಬಾಡಿನ ಪಿಕಪ್ ಮಾಡ್ಬೇಕಂತೆ. ಬಾಡಿನ ಪಿಕಪ್ ಮಾಡ್ಕೊಂಡು ಹರಿಶ್ಚಂದ್ರ ಗಂಟೆ ಡ್ರಾಪ್ ಮಾಡ್ಬಿಟ್ಟು ಹೋಗ್ಬಿಡೋಣ. ಒಂದ್ ಬಾಡಿ ಬ್ಯಾಡು 2 ಬಾಡಿ ಡೆಲಿವರಿ ಮಾಡೋಣ. 2 ಯಾವ್ದು? ಒಂದ್ ಅದು ಇನ್ನೊಂದು ನೀನು 2 ಸೇರ್ಸೆ. ಯಾವ ಬಾಡಿ ಇಲ್ಲ, ನೋ ಬಾಡಿ. ಏನಮ್ಮ ಯಮ್ಮ ಮೇಟ್ರನ್ ಜೊತೆ ಫುಲ್ ಜೋರ? ಏನಿಲ್ಲಪ್ಪ, ಹಾಗೆ ಸುಮ್ಮನೆ ಅದ ಆ ಎಮ್ಮನ್ ಮೇಲೆ ಇರೋ ಒಂದು ಗೌರವ. ನೀ ಗೌರವ ಗಂಭೀರ ಎಲ್ಲ ಚೆನ್ನಾಗ್ ಗೊತ್ತಾಗುತ್ತೆ. ನೀನ್ ಅವಳು ಕಳ್ಸೋ ಪೋಲಿ SMS ಅಲ್ಲೇ. ಅದೆಲ್ಲ ನಿನಗೆ ಹೆಂಗ್ ಗೊತ್ತು? ಹೆಂಗಂದ್ರೆ ನೀನ್ ಅವಳು ಕಳ್ಸೋ ಪೋಲಿ SMS ಎಲ್ಲ ಅವಳು ನನಗ್ ಫಾರ್ವರ್ಡ್ ಮಾಡ್ತಾಳೆ. ಏನೇ ಆಗ್ಲಿ ಒಳ್ಳೆ ಸೆಲೆಕ್ಷನ್ ಬಿಡಮ್ಮ. ವಾಟರ್ ಟ್ಯಾಂಕ್ ತರ ಅವಳು ಜೇನಿನ್ ಟ್ಯಾಂಕ್ ಇದ್ದಂಗೆ ಮಾಡು ಮಾಡು. ಲೇ ನಾರಾಯಣ ಯಾಕ್ರೋ ಅವ್ನ್ ರೇಗಿಸ್ತೀರಿ? ಜೀವನದಾಗ ಪ್ರೀತಿ ಮಾಡ್ತಾನೆ ಇರ್ಬೇಕಪ್ಪ. ಏ ನಾರಾಯಣ ಅಣ್ಣ. ಆ ಸರ್ದಾರ್ಜಿ ಸಿಕ್ಕಿದ್ನ? ನನ್ ಮುಖ ಇನ್ನೂ ಸಿಕ್ಕಿಲ್ಲ ಅಣ್ಣ. ಸಿಗಲೇ ಐತೆ ಅವನಿಗೆ ಮಾರಿ ಹಬ್ಬ. ಆ ಬಂಡೆ ಸಿಕ್ಕಿದ್ನ? ಆ ಬಂಡೆ ನನ್ ಮಗನು ಇನ್ನೂ ಸಿಕ್ಕಿಲ್ಲ ಅಣ್ಣ. ಹೌದಾ? ಲೇ ಯಮ್ಮ ಯಾವಾಗ ನಿಮ್ಮೂರ್ ಹಬ್ಬ? ಊರಬ್ಬನ ಯಾವ್ದು? ಲೇ ಈ ಕುರಿನ ಪಕ್ಕದಾಗ ಇಟ್ಕೊಂಡು ಅಡ್ಡಾಡ್ತಿಲ್ಲ, ಯಾವಾಗ ಮಾಡ್ತೀರಿ ಅಂದೆ? ಕುರಿ ಮುಂದಿನ ವಾರ. ಮುಂದಿನ ವಾರ ಮಾಡ್ರಿ ಮಾಡ್ರಿ, ದೇವ್ರ ಹೆಸರು ಹೇಳ್ಕೊಂಡು ಕೊಯ್ದು ಕುಡಿದು ಮಜಾ ಮಾಡ್ರಿ. ನಿನ್ನ ಹೆಸರೇನು? ಪ್ರಿಯಾಂಕಾ. ಪ್ರಿಯಾಂಕಾ. ಉಸಿರಳಿ ಡೀಪ್ ಬ್ರೀತ್. ಇನ್ನು ಜೋರಾಗಿ. ವೆರಿ ಗುಡ್. ಓ ಸ್ಟ್ರಾಂಗ್ ಆಗ್ಬಿಟ್ಟಿದ್ಯಾ. ಶಿ ಇಸ್ ರೆಡಿ ಫಾರ್ OT. ಪೇರೆಂಟ್ಸ್ ಅವರ ಕನ್ಸರ್ನ್ ಲೆಟರ್ ತೊಗೊಳ್ಳಿ. ಓಕೆ ಸರ್. ಹಲೋ ಹೇಳಪ್ಪ ಅಮ್ಮ. ಡಾಕ್ಟ್ರೆ, ನಿಮ್ ಗಿರಾಕಿನ ಏರ್ಪೋರ್ಟ್ ಇಂದ ಎತ್ತಾಕೊಂಡ್ ಬರ್ತಾ ಇದೀನಿ. ಏನು ಈಗ ಬರ್ತಿದಾರ? ನಾಳೆ ಬರ್ಬೇಕಾಗಿತ್ತಲ್ಲಪ್ಪ. ಬಂದ್ಬಿಟ್ರು. ಹೌದಾ? ಒಂದ್ ಕೆಲಸ ಮಾಡ, ಮದುವೆ ನಿಂತರ ಮೆತ್ತಿಗೆ ನಿಧಾನವಾಗಿ ಕರ್ಕೊಂಬ. ಅರ್ಥವಾಯ್ತು ಬಿಡಿ. ನಾನ್ ಸ್ವಲ್ಪ ರೆಡಿ ಮಾಡ್ಬೇಕಿಲ್ಲಿ. ಹಲೋ ಗುಡ್ ಮಾರ್ನಿಂಗ್. ಅರ್ಜೆಂಟ್ ತಗೊಂಬನ್ನಿ. ಸರಿ ಡಾಕ್ಟರ್. ಗುಡ್ ಮಾರ್ನಿಂಗ್. ಹೌ ಯು? ದಿನ ಇದೇ ಕಥೆ ಆಯ್ತು. ರಾತ್ರಿ ಎಲ್ಲ ವೇಟ್ ಮಾಡಿಸೋದು, ಬರೋದೇ ಇಲ್ಲ. ಬೆಳಿಗ್ಗೆ ಬಂದು ಸ್ವೀಟ್ ಆಗಿ ಗುಡ್ ಮಾರ್ನಿಂಗ್ ಹೇಳೋದು. ಪ್ಲೀಸ್ 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 ಮ್ಯಾಮ್, ವಿ ಹ್ಯಾವ್ ಅ ಸ್ಮಾಲ್ ಪ್ರಾಬ್ಲಮ್. ನಾನು ನಾಳೆ ಎಲ್ಲ ಈಗಲೇ ಬನ್ನಿ ಬರ್ತೀನಿ. ಮೊದಲು. ಮೇಡಮ್ ಪ್ಲೀಸ್, ಮೊದಲು ಬಾಡಿ ತಗೊಂಡ್ಬರ್ಬೇಕು. ನೀವು ಬನ್ನಿ ಅನ್ಸುತ್ತೆ. ಬಿಟ್ಟೋಗ್ಬೇಡ್ರಿ. ಕಾದು ಕಾದು ನನ್ ಯೌವನನೇ ವೇಸ್ಟ್ ಆಯ್ತು. ಡಾನ್ ಬರೋ ಹೊತ್ತಾಯ್ತು. ಖಾಲಿ ಬೆಡ್ ನೋಡಿದ್ರೆ ಅಷ್ಟೇ ನಮ್ ಗತಿ. ಖಂಡಿತವಾಗ್ಲು ಸರ್, ಈಗ ಏನ್ ಮಾಡೋದು? ಮೊದ್ಲು ಬಾಡಿ ತರೋಣ. ಕರೆಕ್ಟ್, ಬನ್ನಿ. ಸರ್ ಐಸ್ ಫ್ಯಾಕ್ಟ್ರಿಯಿಂದ ಬಾಡಿ ತರಕ್ ಹೋಗ್ತಿದೀವಿ. ಇವತ್ತು ಸಿಗಲ್ಲ ಸರ್. ಯಾಕೆ? ಬನ್ನಿ ಹೇಳ್ತೀನಿ. ಎಲ್ಲಿಗ್ರಿ? ಬನ್ನಿ ನೋಡಿ ಸರ್. ಓ ಶಿಟ್. ಇವ್ರು ಯಾವಾಗ ಸ್ಟ್ರೈಕ್ ಶುರು ಮಾಡಿದ್ರು? ಸರ್ ಬೆಳಗ್ಗೆನೆ ಕೂತ್ಕೊಂಡು ತಾಯಿ ಬೇರೆ ಬಿಟ್ಬಿಟ್ಟಿದ್ದಾರೆ. ಅವ್ರ ಬೇಡಿಕೆ ಈಡೇರೋವರೆಗೂ ಜಾಗ ಬಿಟ್ಟು ಕದಲಲ್ವಂತೆ. ಈಗೇನ್ ಮಾಡೋದು? ಬಾಡಿ ಬೇರೆ ಒಳಗಡೆ ಸಿಗಾಕೊಂಡಿದ್ಯಲ್ಲ ಡಾಕ್ಟರ್. ಓಹ್ ಡಾನ್ ಬಂದೇ ಬಿಡ್ತಾನೆ. ಆಂಟಿ ಆಂಟಿ ಆಂಟಿ, ಏನ್ ಪುಟ್ಟಿ? ಮ್ಯಾಜಿಕ್ ತೋರಿಸ್ಲಾ? ಬೇಡ ಪುಟ್ಟಿ, ಡಾಕ್ಟರ್ ತುಂಬಾ ಬಿಸಿ ಇದ್ದಾರೆ. ನೀವಾದ್ರೂ ನೋಡಿ. ಆಮೇಲೆ ನೋಡೋಣ ಆಯ್ತಾ? ಪ್ಲೀಸ್ ಆಂಟಿ. ಸರಿ ಆಯ್ತು, ಕೊಡು. ಹಾ ಡಾಕ್ಟ್ರೇ, ಇದು ನೋಡಿ. ಅರೆ ಬೆಕ್ಕರ್ ಶ್ರೀನಿವಾಸ್. ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿ. ಅಣ್ಣ ಡಾನ್. ಶ್ರೀನಿವಾಸ್ದು ಮೀಸೆ ದಾಡಿ ಎರೇಸ್ ಮಾಡ್ಬಿಟ್ಟೆ ಅಣ್ಣ ಡಾನ್ ಆಗ್ಬಿಟ್ರು. ಹೇ, ನನ್ನ ನಂಬೋಕೆ ಆಗ್ತಿಲ್ಲ. ಇಟ್ಸ್ ಶಾಕಿಂಗ್. ಅದಕ್ಕಿಂತ ದೊಡ್ಡ ಶಾಕಿಂಗ್ ಅಲ್ಲಿ ಬರ್ತಾ ಇದೆ ನೋಡಿ. ನಮಸ್ಕಾರ ಡಾಕ್ಟ್ರೇ. ಸರ್ ಅಣ್ಣ ನಾನೇ ಬೆಕ್ಕರ್ ಡ್ರೆಸ್ ಅಲ್ಲಿ ಬಂದಾಗಿದೆ.
ಯಾಕೆ ಡಾಕ್ಟ್ರೆ ನನ್ ಗುರು ಸಿಗ್ಲಿಲ್ವೇ? ನಾನು ಶ್ರೀನಿವಾಸು, ಎಲ್ಲಾ ರಾಯಲ್ ಚಾಲೆಂಜರ್ ಕೃಪೆ. ತಗೊಳ್ಳಿ ಪ್ರಸಾದ. ಅಯ್ಯೋ ಲಡ್ಡು ಸಿಕ್ಕದ್ರಿ ಶ್ರೀನಿವಾಸ್, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು. ಏನ್ ಡಾಕ್ಟ್ರೆ? ಹೇಳ್ತೀನಿ ಬನ್ನಿ. ಎಲ್ಲಿಗೆ? ನನ್ನ ಜೊತೆ ಬನ್ನಿ ಬನ್ನಿ ಬನ್ನಿ. ತುಂಬಾ ಹೊತ್ತಾಗಿ ದೊಡ್ಡ ಗನಂದಾರಿ ಕೆಲಸ ಇದೆಯಾ? ಪ್ರಾಣ ಹೋದ್ರೂ ಮಿಸ್ ಮಾಡೋಕ್ ಆಗೋದಿಲ್ಲ ನಾನು. ಅಂತ ಕೆಲಸ. ಏನ್ರಿ ಅದು? IPL ಸೆಮಿಫೈನಲ್ಸ್ ಒಂದು ಬಾಲು ಮಿಸ್ ಮಾಡದೆ ನೋಡ್ಲೇಬೇಕು. ನೋಡಿ, ನೀವು ಫುಲ್ ಮ್ಯಾಚ್ ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ತಾರ ನಾನು ಅರೇಂಜ್ ಮಾಡ್ತೀನಿ. ಹೌದಾ? ನಮ್ಗೆ ಸಹಾಯ ಮಾಡಿ ನೀವು ಫೈನಲ್ಸ್ ನ ಪೆವಿಲಿಯನ್ ಅಲ್ಲಿ ಕ್ಲೋಸ್ ಅಪ್ ಅಲ್ಲಿ ನೋಡ್ಬೋದು. ಅದಕ್ಕೆ ನಾನ್ ಗ್ಯಾರಂಟಿ. ಮಲ್ಯರ ಜೊತೆ ಪಲ್ಯ ತಿನ್ಕೊಂಡ ಹೌದು ಇದ್ದ ನಾನೇ IPL ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಡಾಕ್ಟ್ರೆ. IPL ನನ್ ಮಗ. ಬಾ ಬಾ ಬಾ. ಈಗ ಹೇಳಿ ಡಾಕ್ಟ್ರೆ, ಏನ್ ವಿಷಯ? ಏನಿಲ್ಲ, ನಿಮ್ ಪಾಡಿಗೆ ನೀವು ಆರಾಮಾಗಿ ಹಾಸಿಗೆ ಮೇಲೆ ಮಲ್ಕೋಬೇಕಷ್ಟೇ. ಈ ಹಾಸಿಗೆ ಮೇಲೆ? ಹೌದು. ನನ್ ಕಲ್ ಹಾಸಿಗೆಗಿಂತ ಈ ಹಾಸಿಗೆ ಎಷ್ಟು ಮೃದುವಾಗಿದೆ. ನೀವ್ ಇಲ್ಲಿ ಮಲ್ಕೊಂಡು ಒಬ್ಬರ ತರ ಆಕ್ಟ್ ಮಾಡ್ಬೇಕಷ್ಟೇ. ಯಾರ ತರ? ಇವನ್ ತರ. ಅಯ್ಯೋ ಡಾಕ್ಟ್ರೆ, ಇವ್ ನಮ್ ತರನೇ ಇದಾನೆ ಅದಕ್ಕೆ ನೋಡಕ್ಕೆ. ನಿಮ್ಮನ್ನ ಆಕ್ಟ್ ಮಾಡಕ್ ಹೇಳ್ತಿರೋದು. ಯಾಕಿದೆಲ್ಲ? ಉತ್ತರ ಕೊಡಕ್ಕಾಗದಿರೋ ಪ್ರಶ್ನೆಗಳನ್ನ ಹಾಗೆಲ್ಲ ಕೇಳಬಾರ್ದು. ಸಿಂಪಲ್ ಸರ್. ಈಗ ಒಬ್ರು ವಿಸಿಟರ್ ಬರ್ತಾರೆ, ನಿಮ್ಮನ್ನ ನೋಡ್ತಾರೆ, ಅವ್ರು ಹೋಗ್ತಾರೆ, ಆಮೇಲೆ ನೀವು ಫ್ರೀ. ಅಷ್ಟೇ 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 ಅಷ್ಟೇ. ಈ ತಿರುಕನ ಮೇಲೆ ಅದೆಷ್ಟು ಪ್ರೀತಿ ಡಾಕ್ಟ್ರೆ ನಿಮ್ಗೆ. ಉಚಿತವಾಗಿ ತಿರುಪತಿ ಯಾತ್ರೆ ಮಾಡ್ಸದ್ರಿ. ನೀವ್ ಹೇಳಿದ್ಮೇಲೆ ಇಲ್ಲ ಅನ್ನೋದಕ್ಕಾಗತ್ತೆ. ಹೌದು ಹೌದು, ಬನ್ನಿ ಮಲ್ಕೊಳ್ಳಿ. ಬೇಗ 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 ಬೇಗ. ಅಪ್ಪ, ಹಾಗೆ ಹಾಗೆ. ಅಂದಾಗೆ ಯಾರನ್ನ ನೋಡ್ಲಿಕ್ಕೆ ಬರ್ತಿರೋದು? ನಂತರನೇ ಇದಾನೆ ಅಂತ ಖುಷಿ ಪಟ್ಟಿಯಲ್ಲ, ಅವನ್ ತಮ್ಮ. ಹೆಸರು? ಮುತ್ತು ಮಾಡ್ಗಿ ಮನಿ. ಬಿಡ್ರಂಗನ್ನ ಕೂದಲು ತೆಗ್ಸೋದಕ್ಕೆ ಕಾಸು ಕೊಡ್ಸೋದು ಬಂದ್ರೆ ತಲೆ ಕೆಡ್ಸೋದಿಲ್ಲ. ಅಯ್ಯೋ ಇವಳು ಬೇರೆ ಬಂದು ಬದುಕಿದ್ರೆ ಇನ್ನೊಂದು ಐಪಲ್ ನೋಡಿರೋದು. ಹೋಗಿ ಬೇಡ ಸೇರ್ತಿಲ್ಲ. ಪ್ಲೀಸ್ ಪ್ಲೀಸ್, ನನಗೋಸ್ಕರ. ಆ ಡಾನ್ ಬಂದಾಗ ಸೈಲೆಂಟ್ ಆಗಿ ಕೋಮಲ್ ಮಲಗಿರೋ ಹತ್ರ ಮಲಗಿದ್ರೆ ಸಾಕು. ಏನ್ ಹೇಳ್ತಿದ್ದೀರಿ ಡಾಕ್ಟ್ರೆ? ಸೈಲೆಂಟ್ ಆಗಿ ಕೋಮದಲ್ಲಿರೋರು ಡಾನ್ ಹೆಸರು ಕೇಳಿದ್ರೆ ಎದ್ಕೊಂಡು ಹೋಗ್ಬಿಡ್ತಾರೆ. ಪ್ಲೀಸ್ 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 ಬಿಡಿ ಡಾಕ್ಟ್ರೆ. ಶ್ರೀನಿವಾಸ್, IPL ಫೈನಲ್ಸ್ ನಾನು ಮುಂಬೈ ಇಂಡಿಯನ್ಸ್ ವರ್ಸಸ್ RC. ಮತ್ತು ವಿಜಯ್ ಮಲ್ಯ ಪಕ್ಕದ ಸೀಟು. ಮರಡರು ಸ್ಟೇಡಿಯಂ ಅಲ್ಲಿ, ಪೆವಿಲಿಯನ್ ಅಲ್ಲಿ ಕ್ಲೋಸ್ ಅಪ್ ಅಲ್ಲಿ ನೋಡ್ಬೋದು. ಆದ್ರೂ ನಾನು ಬೇಡ ತಮ್ಮಯ್ಯ. ಥರ್ಡ್ ಅಂಪೈರ್ ಕೈಲಿ ಔಟ್ ಮಾಡಿಸ್ಬಿಟ್ಟಲ್ಲ ಡಾಕ್ಟ್ರೆ. ಗೆಟ್ ದ ಗೌನ್. ಓಕೆ ಸರ್. ಮಾತಾಡ್ಬೇಡಿ, ಬೇಗ ತಗೊಂಡೋಗ್ಬೇಕು. ಅಂಕಲ್, ಏನೋ ಅಕ್ಕಪಕ್ಕ ಬಾಂಬ್ ಬಿಟ್ಟಿದಾರಂತೆ. ಯಾರೋ ಹೇಳಿದ್ದು? ಟಿವಿಲೆಲ್ಲ ಬರ್ತಾ ಇದೆ. ಟಿವಿನ ಓಡಿ, 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 ಓಡಿ. ಅಂಕಲ್, ಬಾಂಬು! ಡಾಕ್ಟ್ರೆ, ನ್ಯೂಸ್ ಪೇಪರ್ ಕೊಟ್ಬಿಟ್ಟಿದ್ರಲ್ಲ ಡಾಕ್ಟ್ರೆ? ಅದು ಯಾವಾಗ ಏನೋ ತಿಂತಾ ಇರ್ತೀರಾ, ಸೋರ್ತಾ ಇರ್ತಲ್ಲ, ಓಡಿಸ್ಕೊಳಕ್ ಏನ್ ಕೊಟ್ಟೆ? ಇದನ್ನ ತಗೊಂಡು ಮೆಡಿಕಲ್ ಶಾಪ್ ಹೋದ್ರ? ಹೌದು ಡಾಕ್ಟ್ರೆ. ಏನ್ ಸರ್ ನೀವು? ಸಾರಿ ಸರ್, ತಿಂಡಿ ಮಾಡಿದ್ರಾ? ಆಯ್ತು ಡಾಕ್ಟ್ರೆ. ಅದೇನೋ ಅಣ್ಣ ಬರ್ತಾರೆ ಅಂತ ಹೇಳಿದ್ರು. ಈಗ ಬರ್ತಾ ಇದಾರೆ ಅಂತ. ಬರ್ಲಿ ಬರ್ಲಿ ಬರ್ಲಿ. ಅಣ್ಣ ನೋಡೋಣ ಚೆನ್ನಾಗಿದಾರ? ಸರಿ ಡಾಕ್ಟ್ರೆ. ಏನಯ್ಯ ಮಾಂಸ ಪರ್ವತ ನೋಡ್ತೀಯಾ? ನಿಮ್ಮ ಅಣ್ಣ ಹೇಗ್ ಮಿರಿಬಿರ ಅಂತ ಮಿಂಚ್ತಾ ಇದಾರೆ. ಅಲ್ಲೇನ್ ನೋಡ್ತೀಯ? ಅಣ್ಣ, ಅಣ್ಣನ ತಲೆ ಮೇಲೆ ಹಳದಿ ಹೆಲ್ಮೆಟ್ ಹಾಕ್ಬಿಟ್ಟಿದಾರಲ್ಲ. ಹಳದಿ ಹೆಲ್ಮೆಟ್ ಅಲ್ಲಯ್ಯ, ಅದು ತಿರುಪತಿ ಆಯಿಂಟ್ಮೆಂಟ್. ತಗೊಳ್ಳಿ ತಗೊಳ್ಳಿ ಲಿಸ್ಟನ್ನ. ಬೇಗ ಹೋಗಿ ಎಲ್ಲ ತಗೊಂಡ್ ಬನ್ನಿ. ಮಧ್ಯಾಹ್ನ ಅಣ್ಣ ಡಾನ್ಗೆ ಆಪರೇಷನ್ ಇದೆ. ಸರಿ ಅಕ್ಕ. ಬೇಗ ತಗೊಂಬ, ಎಲ್ಲ ಮುಗ್ದೋಗಿದೆ. ನನ್ ಡಬ್ಬಿ ಮುಗ್ದೋಗಿತ್ತು. ಆಹಾ. ಹೊಸ ಲಿಸ್ಟ್ ಕೊಟ್ಟಿದ್ದಾರೆ. ವಿಸ್ಪರ್ ಸ್ಯಾನಿಟರಿ ನೋಡಿ, ಇದೆಲ್ಲ ಏನು ಅರ್ಜೆಂಟ್ ಇಲ್ಲ. ಅಣ್ಣ ಡಾನ್ ಆಪರೇಷನ್ ಇರೋದು ಮಧ್ಯಾಹ್ನ. ನೀವಲ್ಲಿ ಹೋಗಿ ಲೈಫ್ ಕಾಮೆಂಟ್ರಿ ಕೊಡಿ. ಇಷ್ಟು ಕಾಯಿಸ್ತೀರ? ಯಾಕೆ ಒಬ್ಬ
ಸುಂದ್ರಿ ತೊಗೊಂಡೋಗಿ. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ರೀ ಡಾಕ್ಟ್ರೆ. ನಮಸ್ಕಾರ. ಬನ್ನಿ ಆಫೀಸಲ್ಲಿ ಕೂತು ಮಾತಾಡೋಣ. ಅಣ್ಣ ಆಮೇಲೆ ನೋಡೋಣ. ಅಣ್ಣನ ದೇವ್ರು, ಅಣ್ಣನ ಸರ್ವಸ್ವ, ಅಣ್ಣನ ಸೃಷ್ಟಿ. ಬನ್ರಿ. ಅಯ್ಯೋ ತಡಿಯ ಬಂದ. ಮುಖ ಮುಚ್ಚು ಬೇಗ. ಮುಚ್ಕೊಳ್ಳದೆ ಬಾಯ್ನ. ಅಣ್ಣ ಹೆಂಗದಾನ ಅಂತ ಕೇಳಕತ್ತಾನ್ರಿ. ಓಕೆ ಹೇರ್ ಕಟ್ ಎಲ್ಲ ಮಾಡ್ಕೊಂಡ್ರು. ಓ ಹೇರ್ ಕಟ್. ಅವ ಶೋಕಿಲ್ಲ ಅಲ್ಲ. ಕ್ಲೀನ್ ಶೇವ್. ಯಾಕ್ರೋ ಇಲ್ಲಿ ಕರ್ಕೊಂಬಂದ್ರಿ? ತಲೆ ಇಲ್ವಾ ನಿಮ್ಗೆ? ಯಾರ್ ಕರ್ಕೊಂಬರಕ್ ಹೇಳಿದ್ದು? ಒಂದ್ ವಾರ ನಮ್ಮ ಅಣ್ಣನ್ ನೋಡ್ಲಾರ್ಕ ಮನಸ್ಸು ದುಬಾಯ್ ಮರುಭೂಮಿ ಆದಂಗ ಆಗೈತಿ. ನೋಡಿ ಎಷ್ಟು ಚೇತರಿಸ್ಕೊಂಡ್ಬಿಟ್ಟಿದ್ದಾರೆ. ನೋಡ್ರಿ ನಮ್ಮ ಅಣ್ಣನ ಇನ್ನೇನು ಆದಷ್ಟು ಬೇಗ ಸುಧಾರಿಸ್ಕೊಂಡ್ಬಿಡ್ತಾನೆ. ನಾಳೆನೇ ಪ್ರಜ್ಞೆ ಬಂದ್ಬಿಡುತ್ತೆ. ಹೋಗ ತಗೊಂಬೋಗು. ತಗೊಂಬೋಗು. ಡಾಕ್ಟರ್ ಹೇಳಿದ್ದೆಲ್ಲ ತಂದು ಕೊಡಕತ್ತಿ ಇಲ್ಲ? ತಂದು ಕೊಟ್ಟೆನಾ? ಈ ಹಾಸ್ಪಿಟಲ್ ತುಂಬಾ ಕಾಸ್ಟ್ಲಿ ಅಣ್ಣ, ತುಂಬಾ ಖರ್ಚಾಗತ್ತೆ. ಲೇ ನಮ್ಮ ಲೆವೆಲ್ಗೆ ಆಸ್ಪತ್ರೆ ಕರೆಕ್ಟ್ ಆಗೈತ್ಲೆ. 1 ಲಕ್ಷ ಅಲ್ಲ, ಕೋಟಿ ಖರ್ಚಾಗ್ಲಿ. ನಮ್ಮ ಅಣ್ಣ ಎಚ್ಚರಾಗಿ ಬಂದ್ರ ಅಷ್ಟ ಸಾಕ. ಮೊದಲು ಅಣ್ಣನ್ ನೋಡ್ರಿ. ಅಣ್ಣನ್ ನೋಡ್ಬೇಕ್ರಿ. 1 ವಾರ ಇನ್ಫೆಕ್ಷನ್ ಆಗುತ್ತೆ. ಬೇಡ ಬೇಡ. ಡಾಕ್ಟ್ರ ನಮ್ಮ ಅಣ್ಣ ದಾನ ಅನುಮಾನನ? ಡಾಕ್ಟ್ರ ನಮ್ಮ ಅಣ್ಣನ ಮುಖದ ಮೇಲಿನ ಚರ್ಮನ ಚೇಂಜ್ ಆಗಿಬಿಟ್ಟತ್ರಿ. ಚಾರ್ ಬಂದ್ಬಿಟ್ಟೈತಿ. ಗ್ಲಾಮರ್ ಬಂದ್ಬಿಟ್ಟೈತಿ. ಥ್ಯಾಂಕ್ಸ್ ರೀ ಡಾಕ್ಟ್ರ. ಬನ್ನಿ. ತಡ್ರಿ, ನಾ ಇನ್ನೂ ನಮ್ಮ ಅಣ್ಣನ ಮುಖಕ್ಕೊಂದು ಮುತ್ತು ಕೊಡ್ಬೇಕು. ಕೊಡಿ. ಸಾಕು ಜಾಸ್ತಿ ಆದ್ರೆ. ಅಣ್ಣ ಬೊಂಬಾಟಿ. ನನ್ ಮುಖದ ಮೇಲೆ ಕಾಗೆ ಏನಾದ್ರೂ ಸೂಸು ಮಾಡ್ತಾ? ಇಲ್ಲ, ಮುತ್ತು ಮಾಳ್ಗೆ ಮನೆ ಬಂದು ಮುತ್ತು ಕೊಟ್ಟೋದ. ಮುತ್ತ. ಡಾಕ್ಟ್ರ ಇದೇನ್ರಿ ಕುಂಟ ಕಾಸನ ಒಗ್ಗಾಲಿ ಆದ ಗಾಡಿ ಆದಂಗ ಆಗೈತಿ. ಎಂತೆಂತ ಗಾಡಿ ಇಡ್ತೀರಿ? ಮುರುಕ ಜೋತ್ ಬಿದ್ದು. ಡಾಕ್ಟ್ರ ಏನ್ರಿ ಇದೆಲ್ಲ? ಏನಿದೆ? ಹುಡುಗರು ಎಷ್ಟು ಹುಡುಗಾಟಿ ಸ್ವಭಾವದವ್ರು ಅದಾರ ನೋಡ್ರಿ. ಹುಡುಗಿ ಏನಿದೆ? ಮಣ್ಣು. ಗಿಡ ಕಾಕ ಮಣ್ಣು. ಗಿಡಕ್ ಹಾಕು ಮಣ್ಣ ಎಲ್ಲಿಗೆ ಹೋಯ್ತಿರಿ? ಮಣ್ ಮಾಡಕ್ಕೆ. ಮಣ್ಣು ಮಾಡಾಕ ಅಂದ್ರ ಗಿಡ ನೆಟ್ಟು ಮಣ್ಣು ಮಾಡಾಕ ಮಣ್ಣು ಹಾಕ್ತಿವಿ ಅಂತಾರ. ನೀ ಏನ್ಲಿ ಅಂಗಿ ಅಷ್ಟ ಕಳೆದಿದ್ದಿ, ಚೊಣ್ಣನು ಕಳೆದಿದ್ದಿ ಅಂದ್ರೆ ಗಾಳಿ ಬಾಳ ಚಲೋ ಆಡ್ತಿದ್ದಲ್ಲ. ಯಾವ ಫ್ಲೋರಿಗೆ ನೀವು ಹೊಂಟಿರದ? ನೀವ್ಯಾವ ಫ್ಲೋರ್ಗೆ? ನಾವು ತಳಗ. ನಾವ್ ಅದಕ್ಕಿಂತ ಕೆಳಗೆ. ಓಹೋ, ಪಾತಾಳಕ್ ಹೊಂಟ್ರೇನ? ಅಲ್ಲಿಗೆ ತಾನೇ ಇದೋಗದು. ಪಾತಾಳಕ? ಸುಮ್ನೆ ತಮಾಷೆ ಈ ಮಕ್ಕಳು. ಇದು ಬೇಕಾಗಿರೋದು ಫಸ್ಟ್ ಫ್ಲೋರ್ ತಾನೆ. ಮಣ್ಣು ಬೇಕಾಗಿರೋದು ಫಸ್ಟ್ ಫ್ಲೋರ್ ತಾನೆ. ನೆಕ್ಸ್ಟ್ ಬರುತ್ತೆ, ಮೊದಲು ಇಳಿರಿ. ಹುಡುಗರಿಗೆ ಹೆಲ್ಪ್ ಮಾಡ್ರಲಿ, ಅವ್ರೇನೋ ಮಣ್ಣು ಮಾಡಕ್ ಹೊಂಟ್ರಂತ. ನೀವು ಬಂದ್ಬಿಡಿ, ಅವ್ರು ಮ್ಯಾನೇಜ್ ಮಾಡ್ತಾರೆ. ಬಂದ್ಬಿಡಿ ಬೇಗ ಬೇಗ. ಡಾಕ್ಟ್ರೆ, ದುಬೈಯಿಂದ ಒಂದು 10 ಹೊಸ AK-47 ಅಂತಂದಿನಿ. ನನ್ನ ಮಕ್ಳು ಬಾಲ ಬಿಚ್ಚಬೇಕು, ಕತ್ತರಿಸಿ ಬಿಡ್ತೀನಿ. ಶೂಟ ಮಾತ ಇಲ್ಲ ಬೇರೆ ನನ್ನಂತೆಗ. ಅಣ್ಣ ಒಬ್ಬ ಹುಷಾರಾಗಿ ಬಂದ್ಬಿಟ್ರೆ ಬೆಂಗಳೂರಾಗ ನಮ್ಮ ಕೈ ಹಿಡಿದು ನಿಲ್ಸೋ ಕಾಣಿಸ್ತೇ ಇಲ್ಲ. ಮೈಸೂರು ಮಲ್ಲಿಗೆ ತರ ಗೋರಿ ಪಲ್ಯದು. ಏನಪ್ಪ ಮಗನೇ ಅಮ್ಮ, ಎಲ್ಲಾರಿಗೆ ಏನು ದೇವ್ರ ಸಿನಿಮಾನ ತೋರ್ಸಾಕತ್ತೇನ? ಬನ್ನಿ ಸರ್ ಕುತ್ಕೊಳ್ಳಿ. ಯಾವ ಮುಂದ್ ಕುಂದಿರ್ತಾನಲೇ, 1 ವಾರ ಆತ್ ಕಣ್ಣಿಗೆ ನಿದ್ದಿನೇ ಇಲ್ಲ. ಇಲ್ಲಿ ಹಿಂದ್ ಮಕ್ಕೋತೀನಿ. ಆಯ್ತು ಆಯ್ತು, ಬರ್ತೀನಿ ಡಾಕ್ಟ್ರೆ. ತಲೆ ಇದೆಯೋ ನಿಮ್ಗೆಲ್ಲ? ನಿಮ್ಗೆ ಯಾರು ಅದನ್ನ ತರ ಕೇಳಿದ್ದು? ಅವ್ರು ಏನಾರು ಗೊತ್ತಾಗಿದ್ರೆ ನಮ್ಮ ಆಸ್ಪತ್ರೆಗೆ ಬಾಂಬ್ ಬಿಟ್ಬಿಡ್ತಿದ್ದ, ನಮ್ಮನ್ನೆಲ್ಲ ಫಿನಿಶ್ ಮಾಡ್ಬಿಡ್ತಿದ್ದ. ಯಾಕೆ ಹೀಗೆ ಮಾಡಿದ್ರಿ?
ನೀವು ಡ್ರಾಮಾ ಎಲ್ಲ ಮಾಡ್ತಾ ಇರೋದು ನಮಗೋಸ್ಕರ ತಾನೆ, ಅದಕ್ಕೆ ಸಹಾಯ ಮಾಡೋಣ ಅಂತ ತಂದ್ವಿ. ಇನ್ನು ತಲಾಂಟೆಲ್ಲ ಮಾಡ್ಬೇಡಿ. ನಿಮ್ ಸಹಾಯ ಬೇಕಾದ್ರೆ ನಾವೇ ಕೇಳ್ತೀವಿ. ಸಾರಿ. ಎಲ್ಲಿ ತಗೊಂಡೋಗಿಟ್ರಿ? ಯಾರಿಗೂ ಗೊತ್ತಾಗದೆ ಸೀಕ್ರೆಟ್ ಜಾಗದಲ್ಲಿ ಇಟ್ಬಿಟ್ವಿ. ಎಲ್ಲಿ? ಯಮ್ಮ ಅಂಕಲ್ ಗಾಡಿನಲ್ಲಿ. ಆ ಗಾಡಿಲ್ಲ. ಅಯ್ಯೋ ಪಾಪಿಗಳ. ಹೇಳಿ ಡಾಕ್ಟ್ರೆ. ಯಮ್ಮ ನೋಡು, ಯಾಕೆ ಹೇಗೆ ಏನು ಅಂತೆಲ್ಲ ಕೇಳ್ಬೇಡ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ. ನಿನ್ ಗಾಡಿಯಲ್ಲಿ ಹಿಂದ್ಗಡೆ ಒಂದು ಬ್ಲಾಕ್ ಚೀಲ ಇದೆ. ಹೌದು. ಅದ್ರೊಳಗೆ ಅಣ್ಣಾಟೋನ್ ಬಾಡಿ ಇದೆ. ಅದು ಮುತ್ತುಗೆ ಗೊತ್ತಾಗಬಾರ್ದು. ಹೇಗಾದ್ರು ಮ್ಯಾನೇಜ್ ಮಾಡು. ಓಕೆ ಓಕೆ ಓಕೆ. ಲೇ ಯಮ್ಮ, ಏನ್ಲೇ ಇದು? ಅದು ಹಾಸ್ಪಿಟಲ್ ವೇಸ್ಟ್ನಾ? ಬ್ಯಾಂಡೇಜು, ಖಾಲಿ ಬಾಟ್ಲ್ಗಳು, ಟಿಂಚರು, ಅದು ಇದು ವರ್ಷ ಹಾಕಿರೋದು. ಇದನ್ನೆಲ್ಲ ಊರಿಂದ ಆಚೆ ಹಾಕ್ಬಿಡು ಅಂತ ಡಾಕ್ಟರ್ ಹೇಳಿದ್ರಣ್ಣ. ತಗೊಂಡೋಗ್ತಾ ಇದೀವಣ್ಣ. ದೊಡ್ಡ ಪರಿಸರವಾದಿ ಪ್ರೇಮಿನ ನಮಗ ಆಸ್ಪತ್ರೆ ಕಡ್ಡಿ ಕಸ ಎಲ್ಲ ಊರ್ ಹೊರಗೆ ಬಿಸಾಕ್ತಾನಂತ. ಹುಡುಗರು ಕುಂದ್ರಾಕ ಜಾಗ ಇಲ್ಲ, ಡಿಸೆಲ್ ವೇಸ್ಟ್. ಎತ್ತಿ ಬಿಸಾಕಲೇ ಅತ್ತಾಗ. ಅದಂಗಲ್ಲಣ್ಣ, ಅದಕ್ಕೆ ಕ್ರಿಯಾಕರ್ಮ ಎಲ್ಲ ಮಾಡಿ ಕಾರ್ಯ ಮುಗಿಸಿ ಆಮೇಲೆ ಬಿಸಾಕ್ತಿವಣ್ಣ. ವೇಸ್ಟ್ ಪ್ಲಾಸ್ಟಿಕ್ ಕಡ್ಡಿ ಕಸಗಳಿಗೆಲ್ಲ ಏನ್ ಮಾಡ್ತಾರ್ಲಿ ಕ್ರಿಯಾಕರ್ಮ? ಲೇ ಎತ್ತಿ ಬಿಸಾಕಲೇ ಅದನ್ನ. ಅಯ್ಯೋ ಅಣ್ಣ, ಅಯ್ಯೋ Bongo 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 tango tango bongo nanu bongo neenu bongo singa bongo ಎಚ್ಚರ ಎಚ್ಚರ ಅಲ್ಟಿಮೇಟ್ ಸಂಜು ಇದು ಹುಚ್ಚರ ಕಳ್ಳರ ಕುರಿಗಳ ಸಂತೆ ಇದು. Dr. Golomala coming, he's gonna rocking, everybody waiting. Yeah, gonna be little bit scaring, he's gonna trapping, right now missing. Want to have some a little bit of body, everybody gonna move your body, in the body, shake your body, yeah, 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 yeah. ಕೊಡ ಜೊತೆಗೆ. ರವಿ ಸರ್, ಗೊಂಬೆಗಳೆಲ್ಲ ಬಂದಿವೆ. ಕವರ್ ತೆಗಿ, ನೀಟಾಗಿ ಒರ್ಸು. ಮೇಕಪ್ ಬಾಕ್ಸ್ ಇದೆ, ಗಡ್ಡ ಮೀಸ ಇದೆ. ಯಾವ್ದಕ್ಕೆ ಯಾವ್ದು ಸೂಟ್ ಆಗುತ್ತೋ ತಗಲಾಕು. ಬೆಸ್ಟ್ ಡ್ರೆಸ್ ನ ಸೆಲೆಕ್ಟ್ ಮಾಡಿ ಹಾಕು. ಬೊಂಬೆ ಹೇಗ್ ಕಾಣ್ಬೇಕು ಗೊತ್ತಾ? ಲಕ 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 ಅಂತ ಹೊಳಿತಾ ಇರ್ಬೇಕು. ಹೋಗೋ ಬರೋ ಜನ ಅಲ್ಲ, ಹಾಗೆ ಒಳಗ್ ಬರಬೇಕು. ಏನು? ಆಯ್ತು ಸರ್. ಅದನ್ನ ಲಿಟ್ಟು ಗೊಂಬೆ ಕವರ್ ತೆಗಿಯೋ. ಏನ್ ನ್ಯಾಚುರಲ್ ಆಗಿ ಗೊಂಬೆಗಳು ಮಾಡ್ಯಾರೋಣ. ಒಳ್ಳೆ ಹರ್ಭಜನ್ ಸಿಂಗ್ ತರ ಇದೆ. ಇದಕ್ಕೆ ಸರ್ದಾರ್ ಟಿಕೆಟ್ ಹಾಕ್ಬೇಡ. ಆಯ್ತು. ಹಲೋ ಟಿವಿ 9, ಹೇಳಿ. ನಿಮ್ಗೊಂದು ಸೆನ್ಸೇಷನಲ್ ನ್ಯೂಸ್ ಹೇಳ್ತಾ ಇದ್ದೀನಿ. ಯಾರಿಗೂ ಹೇಳಿಲ್ಲ, ನಿಮ್ಗೆ ಫಸ್ಟ್ ಹೇಳ್ತಾ ಇದ್ದೀನಿ. ಹೌದಾ? ಹೇಳಿ ಸರ್. ನಿಮ್ಗೆ ಮಾಲ್ಪಾನಿ ಹಾಸ್ಪಿಟಲ್ ಗೊತ್ತಾ? ಗೊತ್ತು. ಅಲ್ಲಿ ಡಾಕ್ಟರ್ ಅರ್ಜುನ್ ಅಂತ ಇದಾರೆ, ಗೊತ್ತಾ ನಿಮ್ಗೆ? ಗೊತ್ತು ಸರ್, ಮೊನ್ನೆ ತಾನೇ ಈ ವರ್ಷದ ಬೆಸ್ಟ್ ಡಾಕ್ಟರ್ ಅಂತ ಅವಾರ್ಡ್ ತಗೊಂಡ್ರಲ್ಲ. ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಂಥ ಬೆಸ್ಟ್ ಡಾಕ್ಟರ್ ಅವರು ಅಂತ. ಹೇಳಿ ಸರ್. ಏನಿಲ್ಲ ಸರ್, ಒಬ್ಬ ಸತ್ತೋಗಿರೋ ಪೇಷಂಟ್ ಇಟ್ಕೊಂಡು ಅವನು ಬದುಕಿದ್ದಾನೆ ಅಂತ ನಾಟಕ ಮಾಡಿ ದುಡ್ಡು ಮಾಡ್ಕೊತಾ ಇದಾರೆ ಸರ್ ಅವರು. ಹೌದಾ? ಹೌದು. ಥ್ಯಾಂಕ್ ಯು ಸರ್ ವಿಷಯ ತಿಳಿಸಿದ್ದಕ್ಕೆ. ಹೋಗಿ ಸರ್, ಬೇಗ ಹೋಗಿ. ಹಲೋ ಇಂಡಿಯಾ ಟಿವಿ, ಸುವರ್ಣ ನ್ಯೂಸ್. ಹಲೋ, ಯಾರ್ ಬೇಕಾಗಿತ್ತು? ಡಾಕ್ಟರ್ ಅರ್ಜುನ್ ಅವ್ರು ಬೇಕಾಗಿತ್ತು. ಅವರಿಂದ ನಿಮಗೆ ಏನಾಗ್ಬೇಕಾಗಿತ್ತು?
ಮಕ್ಕಳು ದೇವ್ರ ಸಮಾನ, ನಿಜ ಗೊತ್ತಾಗಬೇಕು ಅಂದ್ರೆ ಅವ್ರನ್ನೇ ಕೇಳ್ಬೇಕು. ಎಸ್ ಮಕ್ಳ, ಅಣ್ಣ ಡಾನ್ ಇಲ್ಲಿ ಅಡ್ಮಿಟ್ ಆಗಿರೋದು ನಿಮ್ಗೆ ಗೊತ್ತಾ? ಗೊತ್ತು. ಅವರಿಗೆ ಆಗಿದ್ದಾರೆ, ಬಾಟಾಗಿದ್ದಾರೆ. ಅಣ್ಣ ಡಾನ್ ಜೀವಂತವಾಗಿಲ್ಲ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಯಾ ಗುಲ್ಡು ನನ್ ಮಗ ಹೇಳಿದ್ದು? ಮಕ್ಕಳು ಸುಳ್ಳು ಹೇಳ್ಬಾರ್ದು. ಬೊಂಬಾಟಾಗಿದ್ದಾರೆ ಅಂದ್ರೆ ಎಲ್ಲಿದ್ದಾರೆ? ಮೇಲೆ ICU ನಲ್ಲಿದ್ದಾರೆ. ನಾವು ಇವಾಗ್ಲೇ ಅಣ್ಣ ಡಾನ್ ನೋಡ್ಬೇಕು. ಬನ್ನಿ, ಅದಕ್ಕೆ ಬನ್ನಿ ಬನ್ನಿ ಪತ್ರಕರ್ತ ಮಿತ್ರರೇ ಬನ್ನಿ. ಡೆಡ್ ಬಾಡಿ ಡ್ಯಾನ್ಸ್ ಮಾಡೋದ್ ನೋಡಿದ್ದೀರಾ? ಬಂಪರ್ ಲಾಟ್ರಿ ಹೊಡೆದಂಗೆ ಹ್ಯಾಪಿ ಆಗಿದ್ದಾನೆ. ಬೆಡ್ ಮೇಲೆ ಜಾಗಿಂಗ್ ಮಾಡ್ತಿದ್ದಾನೆ ಅಣ್ಣ ಡಾನು. ಹೌದು, ಇವ್ನು ಚೆನ್ನಾಗಿದ್ದಾನಲ್ವಾ? ಯಾವನ ನಮ್ಮ ಮೀಡಿಯಾಕ್ಕೆ ಮಿಸ್ಗೈಡ್ ಮಾಡಿದ ಡಬ್ಬ ನನ್ನ ಮಗ. ಛತ್ರಿ ಡಾಕ್ಟರ್ ಬಂದ? ನೈ ನೈ, ಯಾ ಪೇ ಕೊಯ್ ಬಿ ನೈ ಹೈ. ಇಲ್ಲ ಬಂದನಪ್ಪ ಲೋಫರ್. ಅವನು ಬಂದ್ರೆ ಚಿಂದಿ ಚಿತ್ರಣ ಮಾಡಿ ಆಮೇಲೆ ನಮ್ಗೆ ಮೀಡಿಯಾಗೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾನ ಅವನು. ಹೌದು, ರಾಸ್ಕಲ್. ನಾವ್ ಇಲ್ಲಿಗೆ 100 ಸಾರಿ ಬರ್ತೀವಿ. ಈ ಮೂಳೆ ಡಾಕ್ಟ್ರು ನಮ್ಗೆ ಡಿಸ್ಕೌಂಟ್ ಕೊಡ್ಬೇಕು. ಅಲ್ಲಿ ನೋಡ್ರು ನಮ್ಮ ಮಲಸ್ನಣ್ಣು. ಅಣ್ಣ ಹೇಳಿದ್ರು ಕರಡಿ ತರ ಹರಿದಾಗ್ಬೇಕು ಅಂತ. ಅದೇ ಸರ್ದಾರ್ಜಿ. ಹೌದಾ? ಅದೇ ಸರ್ದಾರ್ಜಿ ಅಣ್ಣಂಗೆ ಆಕ್ಸಿಡೆಂಟ್ ಮಾಡ್ದವನು. ಅವನೇ ಗೆಸ್ಟ್ ಕಾರ್ ಪಕ್ಕ ನಿಂತಿದ್ದ ನೋಡು. ಆದ್ರೆ ಕುಂತಾ ಇಲ್ವಲ್ರು? ಡಬ್ಬ ನನ್ನ ಮಗ ಕುಂತ ಅನ್ಕೊಂಡ್ರು ಹಿಡ್ಕೊಂಡು ಬಂದ್ರು. ನಮ್ ಡಾಕ್ಟ್ರು ಏನ್ ಡಾಕ್ಟರ್ ನೀವ್ ಹೀಗೆ ಡಪ್ಪಲ್ಲಿ? ಪಂಜಾಬಿ ಮದುವೆಗೆ ಹೊರಟಿದ್ದೆ. ನಾವು ಬಿಟ್ಟು ಬರೋಣ. ಬೇಡ ಬೇಡ ಬೇಡ, ಮದುವೆ ಮನೆ ಸ್ಥಿತಿ ಆಗ್ಬಿಡುತ್ತೆ. ಹೋಗ್ರಪ್ಪ ಹೋಗ್ರ. ಸಾರಿ ಡಾಕ್ಟರ್, ಸಾರಿ ಡಾಕ್ಟರ್. ಅನ್ಯಾಯ ಶಿವನ್ ಪಾದ ಸೇರ್ಬಿಡ್ತಿದ್ದಾರಲ್ಲಿ. ಬರೋ ಡಾಕ್ಟರ್ ಶಿವಪಾದ ಕಣೋ. ಅವನೇ ಅವನೇ ಬಂದ್ರಪ್ಪ. ಬ್ರೇಕಿಂಗ್ ನ್ಯೂಸ್. ನನ್ನ ಮಗ ಫಿನಿಶ್. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಬಾಂತಿಯ ಆಂತಿಯ ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಹಂಚಲಿ. ಅಣ್ಣ ಅಯ್ಯೋ ಗ್ರೀನ್ ಸಿಗ್ನಲು. ಒಂದೇ ಚಟಿನ ಬೆಡ್ ಮೇಲೆ ಯಾಕೋ ಹಾಕ್ತೀಯಾ? ಎಲ್ಲಿ ಒಣಗಾಕ್ಲಿ ಹೇಳು. ಅಯ್ಯೋ ಸುಟ್ಟಾಕದ. ಗಿಣಿನೇ ಹೋದ್ಮೇಲೆ ಪಂಜರ ಇಟ್ಕೊಂಡು ಏನ್ ಮಾಡ್ಲಿ? ಗಿಣಿಗ್ ಹೇಳ್ದಂಗ್ ಹೇಳ್ದೆ, ಇನ್ನೊಬ್ರು ಕೆಟ್ಟದ್ ಮಾಡಿದ್ರೆ ಹಾಳಾಗ್ ಹೋಗ್ತೀಯ ಅಂತ. ಮಿತ್ರ ದ್ರೋಹ ಮಾಡಿದ್ರೆ ಹೀಗೆ ಆಗೋದು. ಅಲ್ಲಿ ಆ ಸತ್ ಹೋಗಿರೋ ಅಣ್ಣ ಡಾನು ನಮಸ್ಕಾರ
ನಮಸ್ಕಾರ ಹೆಂಗೆ ಮಾಡ್ತಾ ಅದು ಬೆಗ್ಗ ಶ್ರೀನಿವಾಸ್. ಆ ಪಾಪ ಅರ್ಜುನ್ ನಮ್ಮಿಂದ ಒದ್ದಾಡ್ತಾ ಇದ್ದಾನೆ. ಅವತ್ತೇ ಅರ್ಜುನ್ ನಿಜ ಹೇಳಿದಿದ್ರೆ ಡಾನ್ ಮುತ್ತು ನಮ್ಮಿಬ್ರನ್ನ ರುಬ್ಬಿ ಚಟ್ನಿ ಮಾಡಕ್ ಬಿಡ್ತಿದ್ದ. ಈಗ ಏನ್ ಮಾಡ್ಬೇಕು ಅಂತೀಯಾ? ಇದನ್ನೇ ಬಿಳಿ ಬಾವುಟ ಅಂತ ತಗೊಂಡ್ ಹೋಗಿ ಕ್ಷಮೆ ಕೇಳು, ಕ್ಷಮೆ ಕೇಳು, ಕ್ಷಮೆ ಕೇಳು. ಹಲೋ ಯಜಮಾನ್ರೆ, ಹೇಗಿದ್ದೀರಾ? ಸೂಪರ್ ಡಾಕ್ಟ್ರೇ. ನಮ್ ಸಚಿನ್ IPL ಸೆಂಚುರಿ ಹೊಡೆದಾಕ್ಬಿಟ್ಟ. ಅವನು ಮನುಷ್ಯನೇ ಅಲ್ಲ ಡಾಕ್ಟ್ರೇ. ಈ ನಾಟಕ 2 ವರ್ಷ ಹೀಗೇ ಮುಂದುವರಲಿ. 2 ವರ್ಷ ಏನು, ಇನ್ನೊಂದು 2 ಗಂಟೆ ನಡೆದ್ಬಿಟ್ರೆ ಸಾಕಾಗೋಗಿದೆ. ಸೀನಣ್ಣ ಹೇಳಿ ಡಾಕ್ಟ್ರೇ, IPL ಫೈನಲ್ಸ್ ಟಿಕೆಟ್ ಬಂತ? ಫೈನಲ್ಸ್ ಬಂದಿದೆ, ಯಾರು ಟಿಕೆಟ್ ತೊಳ್ತಾರೆ ಗೊತ್ತಿಲ್ಲ. ನನಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ರೆ ಮೋಸ್ಟ್ಲಿ ನೀವು ಟಿಕೆಟ್ ತೊಳೋದೇ ಗ್ಯಾರಂಟಿ ಅನ್ಸುತ್ತೆ. ಆದ್ರೆ ಎಲ್ಲಿ ಹೇಗೆ ಯೋಚನೆ ಮಾಡ್ತಿದ್ದೀನಿ. ಅಯ್ಯೋ, ಈ ಮಾತನ್ನೇ ಎಷ್ಟು ಅಂತ ಬೆಳೆಸ್ತೀರಾ? ಸೀನಣ್ಣ, ಡಾನ್ ಮುತ್ತು ನಿಮ್ಮನ್ನ ಭಸ್ಮ ಮಾಡ್ಬೇಕು ಅಂತಿದ್ದಾನೆ. ನನ್ನನ್ ಭಸ್ಮ ಮಾಡ್ಬೇಕು ಅಂತಿದ್ದಾರ? ನಿಮ್ಮನ್ನ ಅಂದ್ರೆ ನಿಮ್ಮನ್ನಲ್ಲ, ಅಣ್ಣ ಡಾನ್ನ. ಈಗ ನೀವು ಅಣ್ಣ ಡಾನ್ ರೋಲ್ ಮಾಡ್ತಿದಿರಲ್ಲ, ಅದಕ್ಕೆ ಈ ನಾಟಕದಲ್ಲಿ ಸ್ವಲ್ಪ ಹೋದ್ರು ಆ ಮುತ್ತು ನಿಮ್ಮನ್ನ ಬಿಡಲ್ಲ. ಡಾಕ್ಟ್ರೇ, ಕಡೆಗೂ ಮ್ಯಾಚ್ ಫಿಕ್ಸಿಂಗ್ ಮಾಡೇ ಬಿಟ್ರಲ್ಲ ಡಾಕ್ಟ್ರೇ ನೀವು. ನೋಡಿ 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 ಶ್ರೀನಿವಾಸ್, ಹೆದರ್ಕೋಬೇಡಿ. ನೀವು ನಿಜವಾಗ್ಲೂ ಕ್ರಿಕೆಟ್ ಫ್ಯಾನ್ ಆಗಿದ್ರೆ ಇದು ಲಾಸ್ಟ್ ಓವರ್, ದಯವಿಟ್ಟು ಕೈ ಕೊಡ್ಬೇಡಿ. ಹೇಗಾದ್ರೂ ಮಾಡಿ ಈ ಡಾನ್ ಇಂದ ನನ್ನನ್ನು ಬಚಾವ್ ಮಾಡಿ ಡಾಕ್ಟ್ರೇ. ಏನು ಆಗಲ್ಲ ಶ್ರೀನಿವಾಸ್, ನನ್ನ ನಂಬಿ. ಪ್ಲೀಸ್ ಡೋಂಟ್ ವರಿ. ಪ್ಲೀಸ್ ಕೋಆಪರೇಟ್ ಮಾಡಿ. IPL ಶ್ರೀನಿವಾಸ್, ನಿಮ್ಮನ್ನ ಬಚಾವ್ ಮಾಡಕ್ಕೆ ನಾನೊಂದು ಅದ್ಭುತವಾದ ಐಡಿಯಾ ಮಾಡಿದ್ದೆ. ನೀವು ಆಪ್ತ ಮಿತ್ರ ನೋಡಿದೀರಾ? ಆಪ್ತ ಮಿತ್ರ ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೇನ್ ವಿಷ್ಣುವರ್ಧನ್ ಅವರು ಬೆಂಕಿಗೆ ಬಲಿಯಾಗಬೇಕು ಅನ್ನುವಾಗ ಅಲ್ಲೊಂದು ಟ್ವಿಸ್ಟ್ ಆಗುತ್ತೆ. ಅವ್ರ ಬದಲು ಒಂದು ಡಮ್ಮಿ ಗೊಂಬೆ ಭಸ್ಮ ಆಗುತ್ತೆ. ಅದೇ ತರ ಇಲ್ಲೂ ನಡೆಯುತ್ತೆ. ನಿಮ್ಮನ್ನ ಅಣ್ಣ ಡಾನ್ ಅಂತ ಪೆಟ್ರೋಲ್ ಬಂಕ್ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಆಪ್ತ ಮಿತ್ರ ಅಷ್ಟೆಲ್ಲ ಒಂದು ಎಕ್ಸ್ಚೇಂಜ್ ಆಗುತ್ತೆ. ಆದ್ರೆ ಭಸ್ಮ ಆಗೋದು ನೀವಲ್ಲ, ಒರಿಜಿನಲ್ ಅಣ್ಣ ಡಾನ್ ಬಾಡಿ. ಇದೆಲ್ಲ ನಡೆಯೋದು ಯಾವಾಗ ಡಾಕ್ಟ್ರೇ? ಇವಾಗ ಯಮ್ಮ, ಅರ್ಜೆಂಟ್ ಆಗಿ ಅಣ್ಣ ಡಾನ್ ಬಾಡಿನ ವಾಪಸ್ ತಗೊಂಬಾ. ಎಲ್ಲಿಂದ ತರಲಿ? ಅದಿಲ್ಲ ಅಂದ್ರೆ ಇನ್ನೊಂದಪ್ಪ, ಅರ್ಜೆಂಟ್ ಆಗಿ ಒಂದು ಬಾಡಿ ಬೇಕಷ್ಟೇ. ಯಾರ್ ಬಾಡಿ? ಎಕ್ಸ್ಚೇಂಜ್ ಒಂದು ಬಾಡಿ ಬೇಕಪ್ಪ. ಅಯ್ಯೋ, ಎಲ್ಲಿಂದ ತರಲಿ? ಅದೆಲ್ಲ ನಂಗೆ ಗೊತ್ತಿಲ್ಲ. 6 ಗಂಟೆ ಒಳಗೆ ಪೆಟ್ರೋಲ್ ಬಂಕ್ ಹತ್ರ ಒಂದು ಬಾಡಿ ಬೇಕಂದ್ರೆ ಬೇಕಷ್ಟೇ. ಓಕೆ. ಈ ಡಾಕ್ಟರ್ ಹುಚ್ಚುಸಾಗಾಡ್ತಾರಪ್ಪ. ಏನಂತ ಅವ್ರು? ಅರ್ಜೆಂಟ್ ಆಗಿ ಒಂದು ಬಾಡಿ ಬೇಕಂತೆ. ಯಾಕಂತೆ? ಅದೇನೋ ಎಕ್ಸ್ಚೇಂಜ್ ಮೇಳ ಆಗ್ತಾ ಇದೆಯಂತಲ್ಲಪ್ಪ. ಅಣ್ಣ, ರಿಂಗ್ ರೋಡ್ ಹತ್ರ ಒಂದ್ ಬಟ್ಟೆ ಅಂಗಡಿಲಿ ಒಂದ್ ಗೊಂಬೆ ಇದೆ. ಅದು ಸೇಮ್ ಅಣ್ಣ ಡಾನ್ ತರನೇ ಇದೆ ಅಣ್ಣ. ಹೌದಾ? ಮತ್ತೆ ನಾನು ಅವತ್ತೇ ಹೇಳೋಣಂತ ಬಂದೆ, ನೀವೆಲ್ಲಿ ಕಳ್ಸ್ಕೊಂಡ್ರಿ? ಮೊಬೈಲ್ ಎಲ್ಲ ಮೇಟ್ರಿನ್ ಜೊತೆ ಚಿಂಗಿಚ ಕಾಣಿಸ್ತಿ. ಮಾನ ಮರಿ ತೆಗಿಬಿಡು. ಆ ಗೊಂಬೆ ಎಲ್ಲಿದೆ ಅಂದೆ? ಯಮ್ಮ ಹೇಳು, ಎಕ್ಸ್ಚೇಂಜ್ ಬಾಡಿ ಸಿಗ್ತಾ? ಸರ್, ಬಾಡಿ ಸಿಕ್ತು ಸರ್. ವೆರಿ ಗುಡ್. ನೀವು ತುಂಬಾ ಲಕ್ಕಿ ಸರ್. ಡಿಟ್ಟೋ ಅನ್ನೋದೇನು ಸರ್? ಅವ್ರ ವೆಯ್ಟ್, ಕಲರ್, ಪರ್ಸನಾಲಿಟಿ ಪರ್ಫೆಕ್ಟ್ ಮ್ಯಾಚ್ ಸರ್. ಸೂಪರ್. ಸ್ಟ್ರೈಟ್ ಅಪ್ ಪೆಟ್ರೋಲ್ ಬಂಕ್ ಬಂದ್ಬಿಡು. ಅಲ್ಲೇ ಬರ್ತಾ ಇದ್ದೀನಿ ಸರ್. ಎಕ್ಸ್ಚೇಂಜ್ ಬಾಡಿ ಸಿಕ್ತಂತೆ. ಥ್ಯಾಂಕ್ ಗಾಡ್. ತಿರ್ಗಾ ಬಂದಲ್ಲ ಈ ಕಾಡು ಪಾಪ. ಈ ನನ್ನ ಮಕ್ಕಳಿಂದ ಮುಕ್ತಿನೇ ಇಲ್ವಾ ನಮ್ಗೆ? ಲೇ, ಯಾಕಡೆ ಹೊಂಟಿಯಲ್ಲಿ? ಅದೇನಾ ಹೈವೇ ಪೆಟ್ರೋಲ್ ಬಂಕ್ಗೆ ಪೆಟ್ರೋಲ್ ಹಾಕ್ಸಕ್ಕೆ. ಅಣ್ಣ, ನಮ್ ರೂಟ್ ಕಡೆ ಹೊಂಟವ್ರೆ. ಹೌದಾ? ಲೇ, ಹತ್ಕೊಡ್ರಿ ಎಲ್ಲ ಗಾಡಿನ. ಬೇರೆ ಗಾಡಿಯಲ್ಲಿ ಬರುವಂತೆ ಅರ್ಜೆಂಟ್ ಕೆಲಸ ಇದೆ. ಬ್ಯಾರೆ ಟ್ಯಾಕ್ಸಿನ ನಮ್ಮ ಆಫೀಸಿಯಲ್ ಗಾಡಿಲೇ ಇದೆ. ಅಣ್ಣ, ನೋಡ್ ಬನ್ನಿ ಇಲ್ಲಿ, ಮತ್ತೆ ಕಸ ಕಡ್ಡಿನೆಲ್ಲ ನಮ್ಮ ಅಫಿಷಿಯಲ್ ಗಾಡಿಗೆ ಹಾಕಿದ್ದಾರೆ. ಹೌದಾ? ನೋಡಿಲ್ಲಿ. ಎಷ್ಟ್ ಸತಿ ಹೇಳ್ಬೇಕ್ಲೇ, ಗಾಡಿ ಒಳಗೆ ಕಟ್ಟಿ ಕಸ ಇಡಬೇಡ ಅಂತ ಹೇಳಿಲ್ಲ ನಿನಗ. ನಿನ್ನ ಎತ್ ಬಿಸಾಕಲ್ಲ ಅದನ್ನ. ಗಾಡಿ ಓಡಿಸ್ಬೇಕಂದ್ರೆ ಓಡಿಸ್ಬೇಕು. ಓಡಿಸ್ ಗಾಡಿನ. ಸರ್, ಹಾ ಯಮ್ಮ ಹೇಳು, ಏನು? ಬಾಡಿ ಮಿಸ್ ಆಗೋಯ್ತು. ನನ್ನ ತಂದೆ ಇದಡಿ ನನ್ನ ಮಕ್ಳು ಎತ್ತಿ ಬಿಸಾಕ್ಬಿಟ್ರು. ಎಕ್ಸ್ಚೇಂಜ್ ಬಾಡಿನೇ ಇಲ್ಲ. ಹಲೋ ಯಮ್ಮ ಹೇಳು, ಏನ್ ಹೇಳ್ತಿದ್ಯಾ? ಏನ್ ಹೇಳ್ತಿದ್ದೀನ? ಎಂತ ಮಾಡಿನ? ಅಯ್ಯೋ, ಬನ್ನಿ ಬೇಗ. What was she doing?
ಹಲೋ ಸರ್. ಏನ್ ಡಾಕ್ಟ್ರ ಎಲ್ಲ ರೆಡಿನಾ? ಹಾ ಸರ್, ಪಕ್ಕ. ಅಂತೂ ಇಬ್ರು ಡಾಕ್ಟರ್ಗಳಿಂದ ನಮ್ಮ ಅಣ್ಣ ಡಾನ್ ಭಸ್ಮ ಹಾಕೋಣಂದಾಗ ಇಬ್ರು ಡಾಕ್ಟರ್ಗಳ? ಹೌದು, ಒಂದು ನೀವು, ಇನ್ನೊಂದು ನಮ್ಮ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ? ಹೌದು ಡಾಕ್ಟ್ರ. ಗುರಿ ಸಿನಿಮಾ ನೋಡಿದ್ರಾ? ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಅಣ್ಣ ಅವರು ದೂರದಿಂದಲೇ ಗುರಿ ಇಟ್ಟು ಅವ್ರ ತಾಯಿ ಶವ ಸಂಸ್ಕಾರ ಮಾಡ್ತಾರಲ್ಲ, ಹಂಗ ನಾನು ಬಿಲ್ಲು ಬಾಣ ಇಟ್ಕೊಂಡು ರೆಡಿ ಅದೀನಿ. ಬಿಲ್ಲು ಬಾಣನ? ಅಲ್ಲಿ ಅಮ್ಮ, ಇಲ್ಲಿ ಅಣ್ಣ, ಅಲ್ಲಿ ಅಂತಿಮ ಸಂಸ್ಕಾರ, ಇಲ್ಲಿ ಅಂತಿಮ ಸೇಡು. ಅಯ್ಯೋ ದೇವ್ರೆ. ಏನಂತೆ? ಕ್ಲೈಮ್ಯಾಕ್ಸ್ ಅಲ್ಲಿ ಆಪ್ತ ಮಿತ್ರ ಸಾಲ್ದು ಅಂತ ಗುರಿನೂ ರೀಮೇಕ್ ಆಗ್ತಿದೆ. ಗುರಿನ? ಬನ್ನಿ. ತಾತ ತಾತ ಅಲ್ಲಿ ನೋಡಿ. ಅಂತೂ ಕೊನೆಗೂ ಬಂದ್ರಲ್ಲ. ಕೊನೆಗೂ ಬಂದು ವರ್ಲ್ಡ್ ಕಪ್ ಫೈನಲ್ಸ್ ನೋಡುವಾಗ್ಲೂ ಇಷ್ಟೊಂದು ಟೆನ್ಷನ್ ಆಗಿರ್ಲಿಲ್ಲ ಡಾಕ್ಟ್ರೇ. ಟೆನ್ಷನ್ ಏನಿಲ್ಲ, ನಿನಗೆ ಬೆಂಕಿ ಹಾಕ್ತಾರ ಅಷ್ಟೇ. ಏನು ಆಗಲ್ಲ, ಸುಮ್ನಿರ್ರಿ. ಆಪ್ತ ಮಿತ್ರ ರೀಲ್ ಬಂದಾಯ್ತು, ಗುರಿ ರೀಲ್ ಬರೋದೊಂದು ಬಾಕಿ. ಪೊಲೀಸ್ ಸ್ಟೋರಿ ಬರ್ತಾ ಇದೆ. ಏನ್ ಮಾಡೋದೀಗ? ಶ್ರೀನಿವಾಸ್, ಡಾನ್ ಬಂದ. ನಿಮ್ ಟೈಮ್ ಶುರು ಆಯ್ತು. ಟೈಮ್ ಶುರುವಾಯ್ತೋ ಮುಗಿದೇ ಹೋಯ್ತು ಡಾಕ್ಟ್ರೇ? ಪಕ್ಕ ಆಪ್ತ ಮಿತ್ರ ತಾನೇ? ನಾನ್ ನಂಬಿ, ನಾನ್ ನಿಮ್ಮ ಆಪ್ತ ರಕ್ಷಕ. ಅಯ್ಯೋ, ಯಾಕೋ ನಾಗವಲ್ಲಿ ರಾರಾ ಅಂತ ಕರಿತಿರೋ ಹಾಗೆ ಅನಿಸ್ತಿದ್ಯಲ್ಲ ಡಾಕ್ಟ್ರೇ? ಏನು ವರಿ ಮಾಡಬೇಡಿ, 10 ನಿಮಿಷ ಪಟ ಪಟ ಗಾಳಿಪಟ ಅಂತ ಹಾರ್ಬಿಡ್ಬೋದು ನೀವು. ಪಟಾನೆ ಹಾರಿಸ್ತಿರೋ, ಜೀವನೇ ಹಾರಿಸ್ತಿರೋ, ಸೂತ್ರ ಕಟ್ ಮಾಡ್ಬೇಡಿ. ಏನು ಆಗಲ್ಲ ಯಜಮಾನ್ರೆ. ಬಾಣ ಕೊಡ್ರು. ಹಲೋ ಯಮ್ಮ, ಎಕ್ಸ್ಚೇಂಜ್ ಬಾಡಿ ಇದೆಯಂದಿಲ್ಲೋ? ಎಲ್ಲೋ ಬಾಡಿನ? ನಿಮ್ ಫೋನ್ ಅಲ್ಲಿ ಹೇಳ್ದ್ನಲ್ಲ. ಅಂದ್ರೆ ಬಾಡಿ ಇಲ್ವಾ? ನಿಮ್ ಡೀಟೇಲ್ ಆಗಿ ಹೇಳ್ತಲ್ಲ ಡಾಕ್ಟ್ರೆ. ಯಾವಾಗ್ಲೋ? ಯಾವಾಗ್ಲಾ? ಓ ಶಾಕ್ಸ್ ರೀ, ಎಕ್ಸ್ಚೇಂಜ್ ಬಾಡಿ ಇಲ್ವಂತೆ. ಹೇಗಿದ್ರು ವೇಸ್ಟ್ ಮಾಡಿ ಕಳಿಸ್ಬಿಡಿ ಅತ್ಲಗೆ. ಹಾಗಂತೀರಾ? ಡಾಕ್ಟ್ರೇ ಏನೋ ಮಾಡೋದು? ಇನ್ನೇನ್ ಮಾಡೋದು? ದೇವ್ರ ಮೇಲೆ ಬರ ಹಾಕಿ ಶುರು ಮಾಡೋದಷ್ಟೇ. ರೀ ಡಾಕ್ಟ್ರ, ಪೊಲೀಸರು ನಮ್ಮ ವಾಸನೆ ಹಿಡ್ಕೊಂಡು ಹಿಂದ ಮುಂದೆ ಓಡಾಡಕತ್ತಾರ. ಮುಗಿತಿಲ್ರಿ, ಬೇಗ. ಸರಿ ಸರ್. ನಿಮ್ಮನ್ನೇ ಬೆಟ್ಟದ ಮೇಲಿರೋ ವೈಕುಂಠ ಅನ್ಕೊಂಡಿದೀನಿ, ನಾಮ ಹಾಕ್ಬಿಡ್ಬೇಡಿ. ಏನು ವರಿ ಮಾಡಬೇಡಿ ಸರ್. ಡಾಕ್ಟ್ರ, ಅಲ್ಲೇನ್ ನಡಿಯಾಕತ್ತೈತಿ? ಅಣ್ಣ ಡಾನ್ ಒಬ್ಬನ್ನ ಬಿಟ್ಟು ನೀವ್ ಈ ಕಡೆ ಬನ್ರಿ. ನಾನು ಪಕ್ಕಾ ರೆಡಿ ಅದೀನಿ. ಎಲ್ಲ ಓಕೆ ಸರ್, ಪಕ್ಕ ಸರ್. ಶುರು ಮಾಡ್ಬೋದು ಸರ್, ನಾನು ಹೊರಟೆ ಸರ್. ಜೀವ ಉಳಿಸೋ ಡಾಕ್ಟ್ರೆ, ಜೀವ ಮುಗಿಸೋ ಹಾಕಿದ್ದೀರಿ. ಅನಿವಾರ್ಯ. ಸಖತ್ ಥ್ರಿಲ್ಲಿಂಗ್ ಆಗಿದೆ ಅಲ್ವಾ? ಹೌದೌದು ಹೌದೌದು. ನಿಮ್ಗೆ ಬೆಂಕಿ ಇಟ್ರೆ ಗೊತ್ತಾಗುತ್ತೆ. ಪ್ರಳಯ ಆಗೋದೊಂದು ಬಾಕಿ, ಥ್ರಿಲ್ಲಿಂಗ್ ಅಂತೆ. ಸ್ಟುಪಿಡ್. ಸರಿ ಬಿಡು, ನಾನೇ ಎಲ್ಲ ನಿಜ ಹೇಳ್ಬಿಡ್ತೇನೆ. ಮಾಲಿನಿ, ಮಾಲಿನಿ ತಗಲಾಕೊಂಡೆ ನಾನು. ಹಲೋ ಮಿಸ್ಟರ್ ಮುತ್ತು, ಅಣ್ಣ ಡಾನ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ ನಾನೇ. ಏನಿವಾಗ? ತುಡುಕ್ಬೇಡ. ನೀವೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಸರ್. ಅಣ್ಣ ಡಾನಿಗೆ ಆಕ್ಸಿಡೆಂಟ್ ಆಗಿದ್ ನಿಜ, ಆದ್ರೆ ನಡೆದಿದ್ದೀನು ಅಂತ ನಾನು ಹೇಳ್ತೀನಿ ಸರ್. ಯಾರು ಆಕ್ಸಿಡೆಂಟ್ ಮಾಡಿದ್ದು? ಯಾರನ್ರಿ ಸಾಯಿಸಿದ್ದು? ನೋಡ್ರಿ ಅಲ್ಲ ಮಣ್ಣ ಹಳದಿ ಹೆಲ್ಮೆಟ್ ನಾಗ ಮಿರಿ 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 ಮಿಂಚಾಕತ್ತಾನ. ಆ ಹೆಲ್ಮೆಟ್ ನಾನ ಓಪನ್ ಮಾಡೋದು. ಸರ್ ಸರ್, ಅದು ಇದನ್ನ ಕಟ್ಟಾಕೊಂಡು ಹಗ್ಗ ಕೊಡ್ರು. ಆ ಕುರಿ ಕಟ್ಟತನ ಕೊಡ್ರು. ಯಾರೋ ನಿನ್ ಇಡೀ ಪ್ರಪಂಚ ಹುಡ್ಕಾಡ್ತಿದ್ವಲ್ಲೋ, ಏನಮ್ಮ
ಮಾಡ್ತಿದ್ದೆ ಬಾಯಿಲೆ ನೀನ್ ಹೆಂಗೋ ಈ ಚೀಲದೊಳಗ ಅಣ್ಣ ಅಣ್ಣ ಸಾಯಿಸಿದ್ದು ಆ ಹುಡ್ಗಿ ಅಲ್ಲ ಅಣ್ಣ ನಾನು ವಿಷ ಕುಡಿದ್ರು ಬದುಕಿದಾನೆ ಸುಟ್ಟಾಕ್ರಣ ಅವನ್ನ ದೊಡ್ಡ ನೀಲಕಂಠ ವಿಷ ಕುಡಿದ್ರು ವಾಪಸ್ ಬರ್ತಾನಿವ ಲೇ ಅಣ್ಣ ನಿನ್ನ ಸಾವು ನನ್ನ ಕೈಯಾಗೈತಲೇ ಗೋವಿಂದ ಗೋವಿಂದ ಸುಟ್ಟಾಕ್ರಣ ಅವನ್ನ ಗೋವಿಂದ 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 ಸರ್ ಬೇಡ ಸರ್ ಬಿಡ್ಬೇಡ ಅಣ್ಣ ಸುಟ್ಟಾಕ್ಯಣ ಅವನ್ನ ಸರ್ ಪ್ಲೀಸ್ ಏಯ್ ಸೈಡಿಗೆ ಸರಿರೋ ಬೇಡ ಸರ್ ಸರ್ ಪ್ಲೀಸ್ ಅಯ್ಯೋ ನಾನು ರನ್ಔಟ್ ಅಲ್ಲ ಬರ್ನೌಟೆ ಹಾಕ್ಬಿಡ್ತೀನಿ ಇದು ಡೆಡ್ ಬಾಲ್ ಆಗಿರ್ಲಪ್ಪ ಗೋವಿಂದ 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 ಸರ್ ಬೇಡ ಸರ್ ಬೇಡ ಸರ್ ಪ್ಲೀಸ್ ಸರ್ ಶ್ರೀಮಂತರ ಸೊತ್ತಲ್ಲ ಯಾರ್ಲಿ ಇವರೆಲ್ಲ ಅಂಟ್ರಂಟ್ ಬರಕತ್ತಾರ ಹೆಲ್ತ್ ಕೇರ್ ಫಾರ್ ಆಲ್ ಹೆಲ್ತ್ ಕೇರ್ ಆರೋಗ್ಯಕರ ಮಕ್ಕಳು ಮುತ್ತು ನೋಡೋಕ್ಕಿಂತ ಮುಂಚೆ ಶಿಫ್ಟ್ ಮಾಡ್ಬೇಕು ಬೇಗ ಬೇಗ ಮಾಡಿ ಬೇಗ ಹತ್ತಿ ಶ್ರೀನಿವಾಸ್ ಅವ್ರಿಗೆ ಕಾಣದೇ ಇರೋ ತರ ಹತ್ತಿ ಬೇಗ ಹೆಲ್ಮೆಟ್ ಬಿಚ್ಚಿ ಶೋಕಿ ಕಾಲ್ ಚಸ್ಮಾ ಹಾಕೊಂಡ For more updates, like, comment, subscribe to our channel.